ನನ್ನ ಹೆಸರು ಮೋಹನ್ ಎಂ. 9 ವರ್ಷಗಳಿಂದ ನಾನು ಮನೋವಿಜ್ಞಾನ ವಿಷಯವನ್ನು ಬೋಧನೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಪ್ರಸ್ತುತ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವಂತಹ ಮನೋವಿಜ್ಞಾನ ವಿಭಾಗದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ವಸ್ತು ವಿಷಯ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ಗೀಳು ಮತ್ತು ಚಟ. ಕಳೆದ ತರಗತಿಯಲ್ಲಿ ಅಪಸಾಮಾನ್ಯ, ಅಸಾಮಾನ್ಯ ಹಾಗೂ ಸಾಮಾನ್ಯ ಈ ಮೂರರ ನಡುವೆ ಇರತಕ್ಕಂಥ ವ್ಯತ್ಯಾಸಗಳನ್ನು ನಾವು ನೋಡಿದ್ವಿ. ಸಾಮಾನ್ಯ, ಆಲ್ಮೋಸ್ಟ್ ಆಲ್ ಮೆಜಾರಿಟಿ ಆಫ್ ದ ಪೀಪಲ್ ದೇ ಫಾಲ್ ಅಂಡರ್ ದಿ ನಾರ್ಮಲ್ ಪಾಪ್ಯುಲೇಷನ್. ನಾವೊಂದು ಡೇಟಾನ ನಾರ್ಮಲ್ ಪ್ರಾಬಬಿಲಿಟಿ ಕರ್ವ್ಗೆ ಹಾಕಿದ್ರೆ ಅಥವಾ ನಾವು ಸಾಮಾನ್ಯವಾಗಿ ನಾವು ನೋಡಿದ್ರೆ, ಕಣ್ಣಿಗೆ ಕಾಣೋ ರೀತಿಯಲ್ಲಿ ನಾವು ನೋಡಿದ್ರೆ ಸಾಮಾನ್ಯ ಜನರೇ ಹೆಚ್ಚಿನದಾಗಿ ಕಾಣಿಸ್ಕೊಳ್ತಾರೆ. ಸಾಮಾನ್ಯ ಅಂತಂದ್ರೆ ಎಲ್ಲದೂ ಸಹ ಅವರ ವರ್ತನೆ ಇರ್ಬೋದು, ಕಾಗ್ನಿಟಿವ್ ಎಬಿಲಿಟೀಸ್ಗಳು ಇರಬಹುದು, ಅವರ ಪರ್ಸನಾಲಿಟಿ ಇರ್ಬೋದು, ಗೆಸ್ಚರ್ಸ್ ಇರ್ಬೋದು, ಅವರ ಎಮೋಷನ್ಸು, ಫೀಲಿಂಗ್ಸು. ಎಲ್ಲದೂ ಆ್ಯಸ್ ಇಟ್ ಅಂದರೆ ಅಕ್ಕಪಕ್ಕ. ಈಗ ಒಂದು ಸೊಸೈಟಿ ಅಂತಂದರೆ ಒಂದು ಸಮುದಾಯದಲ್ಲಿ ಒಟ್ಟಾಗಿ ಬರ್ತಾ ಇರ್ತಕ್ಕಂಥ ಎಲ್ಲರ ಒಂದು ವರ್ತನೆ ಯಾವ ರೀತಿಯಾಗಿರುತ್ತೆ, ಅದೇ ರೀತಿ ಸಿಮಿಲಾರಿಟೀಸ್ ಆಲ್ಮೋಸ್ಟ್ ಆಲ್ ಒಂದೇ ರೀತಿಯಾಗಿ ಕಾಣುವಂತಹ, ಏನು ಮೇಜರ್ ಡಿಫ್ರೆನ್ಸ್ ಅನ್ನೋ ರೀತಿಯಾಗಿ ಏನು ಕಾಣದೇ ಇರುವಂತಹ ಒಂದು ವ್ಯಕ್ತಿತ್ವ, ವರ್ತನೆ ಅವರಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ನಾವು ಸಾಮಾನ್ಯವಾದಂತಹ ವರ್ತನೆ ಅಥವಾ ಸಾಮಾನ್ಯರು ಅಥವಾ ಜನಸಾಮಾನ್ಯರು, ಹೀಗೆ ಕ್ಯಾಟಗರೈಸೇಷನ್ ಅನ್ನು ಮಾಡ್ಕೊಳ್ತಾ ಹೋಗ್ತೀವಿ. ಅಸಾಮಾನ್ಯರು, ಈಗ ನಾವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್, ಗೀಳು ಮತ್ತು ಚಟ, ಇದನ್ನ ನಾವು ನೋಡ್ಬೇಕು ಅಂತಂದ್ರೆ ಹಿನ್ನೆಲೆಯನ್ನ ನಾವು ಮಾತಾಡ್ಬೇಕು ಅಂತ ಅಂದ್ರೆ ನೋಡೋದಿಕ್ಕೆ ಸಾಮಾನ್ಯರಾಗಿ ಕಾಣ್ತಾರೆ. ಹೇಗೆ ನಾವು ಡಿಸ್ಟಿಂಗ್ವಿಶ್ ಮಾಡ್ಬೋದು ಅಪಸಾಮಾನ್ಯ, ಸಾಮಾನ್ಯ, ಅಸಾಮಾನ್ಯ? ಯಾವ್ದಾದ್ರು ಒಂದು ಗುಣಲಕ್ಷಣದ ಮುಖಾಂತರ ಅವರು ವ್ಯಕ್ತಪಡಿಸ್ಕೋಬೇಕು. ಅದ ನಮ್ಮ ಅರಿವಿಗೆ ಅದು ಬರಬೇಕು. ಅರಿವಿಗೆ ಬಂದ ಮಾತ್ರ ನಾವು ಅದನ್ನ ನಾರ್ಮಲ್ಲ, ಅಪಸಾಮಾನ್ಯನ ಅಥವಾ ಅಸಾಮಾನ್ಯನ ಅನ್ನೋ ರೀತಿಯಾಗಿ ನಾವು ಕ್ಯಾಟಗರೈಸೇಷನ್ ಮಾಡಲಿಕ್ಕೆ ಅಥವಾ ವಿಂಗಡಣೆ ಮಾಡಲಿಕ್ಕೆ ಸಾಧ್ಯ ಆಗ್ತವೆ. ಒಬ್ಬ ವ್ಯಕ್ತಿ ಗೀಳು ಮತ್ತೆ ಚಟ, ಗೀಳು ಅಂತ ಅನ್ನೋದೇ ಆದ್ರೆ ಯಾವುದೇ ಒಂದು ಆಲೋಚನೆ, ಅನುಮಾನ, ವಿಚಾರ ಅಥವಾ ಬಿಂಬ ಮನಸ್ಸಿನೊಳಕ್ಕೆ ಪದೇ ಪದೇ ಬರೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ನಾವು ಮನೆಯಿಂದ ಆಚೆ ಹೊರಡ್ತೀವಿ, ಗ್ಯಾಸ್ ಆಫ್ ಆಗಿದೆಯೋ ಇಲ್ವೋ ಎಲ್ಲ ನೋಡಿರ್ತೀವಿ, ಚೆಕ್ ಮಾಡಿರ್ತೀವಿ. ಲಾಕ್ ಮಾಡಿದ ನಂತರದಲ್ಲಿನೂ ಸಹ ಅದೇ ಯೋಚನೆ ನಮ್ಮನ್ನ ಕಾಡುತ್ತೆ. ಲಾಕ್ ಆಗಿದೆಯೋ ಇಲ್ವೋ, ಗ್ಯಾಸ್ ಆಫ್ ಆಗಿದೆಯೋ ಇಲ್ವೋ, ಇನ್ನೇನಾದ್ರು ಅಲ್ಲಿ ಏನಾದ್ರು ಅಪಾಯ ಸೂಚಿಸುವಂತಹ ವಸ್ತುಗಳಿದ್ರೆ ಅದನ್ನ ಸೇಫೆಸ್ಟ್ ಪ್ಲೇಸ್ ಅಲ್ಲಿ ಇದೆಯಾ ಅಥವಾ ಅದರಿಂದ ಏನು ಅಪಾಯ ಬರಬಹುದಾ ಇಲ್ವೋ. ಯಾವಾಗ್ಲೂ ನನ್ನ ಕೈಗೆ ಏನೋ ಹತ್ತಿದೆ ಅನ್ನೋದನ್ನ ಯಾವಾಗ್ಲೂ ಸಹ ಕೈ ತೊಳೆಯುವಂಥದ್ದು. ನನ್ನ ಮನಸ್ಸಿನಲ್ಲಿ ನೆಗೆಟಿವ್ ಆಲೋಚನೆಗಳು ಬರುವಂಥದ್ದು. ಇವತ್ತು ಆಚೆ ಬಂದಿದೀವಿ, ಯಾರಾದ್ರೂ ನನ್ನನ್ನ ಏನೋ ಕಿಡ್ನಾಪ್ ಮಾಡುತ್ತಾರ, ಆಕ್ಸಿಡೆಂಟ್ ಒಳಗಾಗ್ತೀನ, ಸಾಯ್ತೀನ, ಕೀಳರಿಮೆ ಮನೋಭಾವ. ಒಂದು ಆಲೋಚನೆ ಬಂತು ಅಂತ ಅಂದ್ರೆ ಯಾವ್ದಾದ್ರು ಆಯ್ತು. ಫಾರ್ ಎಕ್ಸಾಂಪಲ್ ಲೋ ಸೆಲ್ಫ್ ಎಸ್ಟೀಮ್ ಇರುವಂಥದ್ದು, ಲೋ ಸೆಲ್ಫ್ ಕಾನ್ಫಿಡೆನ್ಸ್ ಇರುವಂಥದ್ದು, ಅಂದ್ರೆ ನೆಗೆಟಿವ್, ನನಗೇನಾದ್ರು ಅಪಾಯ ಆಗ್ಬೋದು, ಆಪತ್ತಾಗ್ಬೋದು, ಈ ರೀತಿಯಾದಂತ ಒಂದು ಆಲೋಚನೆ ಬಂತು ಅಂತ ಅಂದ್ರೆ ಅದು ಒಂದು ಅಥವಾ ಎರಡು ಅಂತಹ ಒಂದು ಘಟನೆಗಳಿಗೆ ಅದು ಮುಗ್ದೋಗೋದಿಲ್ಲ. ಒಮ್ಮೆ ಅಥವಾ ಎರಡು ಆಲೋಚನೆಗೆ ಅದು ಮುಗ್ದೋಗೋದಿಲ್ಲ. ಕಂಟಿನ್ಯೂಸ್ ಆಗಿ ಅಂತಹ ಅನುಮಾನಗಳು ಪದೇ ಪದೇ ಅದು ಕಾಡ್ತಾ ಬರ್ತಾ ಇರುತ್ತೆ ಯೋಚನೆ. ಅದನ್ನ ಬಿಟ್ಟು ಪಾಸಿಟಿವ್ ವೇನಲ್ಲಿ ಅಥವಾ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ನಾವು ಯೋಚನೆ ಮಾಡುವಂತಹ ರೀತಿಯೇ ಬದಲಾಗೋಗುತ್ತೆ. ಅನುಮಾನ, ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲೇ ಇರೋ.
ಸೊ ಲಾಕ್ ಮಾಡೋದೇ ಇಲ್ವಾ, ನಮ್ಮ ಮೇಲೆ ನಮಗೆ ಅನುಮಾನ. ಸೊ ಮಾಡಿದ್ರೆ ಎಲ್ಲ ಚೆಕ್ ಮಾಡಿದೀನಿ ಆದ್ರೂ ಮಾಡ್ತಾ ಇದೀವಿ, ಇನ್ನೊಂದ್ಸಲ ಹೋಗಿ ನೋಡ್ಬೋದಾ, ಮತ್ತೆ ಹೋಗಿ ನೋಡುವಂತ. ಸೊ ನಾವು ಲಾಕ್ ಮಾಡಿದೀವ, ಆ ಲಾಕ್ ಅನ್ನ ಮತ್ತೆ ಅದನ್ನ ಟೆಸ್ಟ್ ಮಾಡೋ ಅಂತ. ಓಕೆ, ಸೊ ಯಾರಾದ್ರೂ ಅದನ್ನ ಒಂದು ಜಗ್ಗಿದ್ರೆ ಬರುತ್ತಾ ಇಲ್ವಾ. ಸೊ ಅದು ಒಂದ್ಸಲ ಅಲ್ಲ, 2 ಸಲ ಅಲ್ಲ, ಪದೇ 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 ಮಾಡ್ತಾ ಇರೋದು. ಕೈಗೇನೋ ಅಂಟು ಬಿಟ್ಟಿದೆ, ಸೊ ಅಥವಾ ಏನೋ ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಏನೋ ಮುಟ್ಬಿಟ್ಟಿರ್ತೀವಿ, ಅಥವಾ ಒಂದು ಯಾವ್ದಾರು ಒಂದು ಕೆಮಿಕಲ್ ರಿಲೇಟೆಡ್ ಯಾವ್ದಾರು ಒಂದು ಇದನ್ನ ಮುಟ್ಬಿಟ್ಟಿರ್ತೀವಿ. ಸೊ ಏನಾರು ಆಗ್ಬಿಡುತ್ತಾ ಇದರಿಂದ, ಇದು ನನ್ನ ಶರೀರದ ಒಳಗೆ ಹೋದ್ರೆ, ಬಾಡಿ ಒಳಗೆ ಹೋದ್ರೆ ನನಗೇನಾದ್ರು ಆಪತ್ತು ಬರುತ್ತಾ. ಸೊ ಪದೇ 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 ಅದನ್ನ ನಾವು ಕೈ ತೊಳೆಯುವಂಥದ್ದು. ಸೊ ಯಾವ್ದಾದ್ರು ಒಂದು ಈಗ ಅನುಮಾನ, ಸೊ ನಮ್ಮ ಮೇಲೆ ಅದು ಬೇರೆಯವರಿಂದ ಕ್ಲಾರಿಫಿಕೇಶನ್ ಸಿಕ್ಕಿದ್ರು ಸಹ ಅದೇ ರೀತಿಯಾದಂತಹ ಅನುಮಾನ ನನಗೇನಾದ್ರು ಆಗ್ಬಹುದು. ಸೊ ಇನ್ ಕೇಸ್ ನೀವು ಅಸ್ಟ್ರಾಲಜಿ ಏನಾದ್ರು ನಂಬುವಂತರಾಗಿದ್ರೆ, ಸೊ ಯಾರಿಗೆ ಈ ಗೀಳು ಅಥವಾ ಚಟ ಇದೆ ಅಂತ ಅಂದಾಗ, ಅಸ್ಟ್ರಾಲಜಿ ಏನಾದ್ರು ನಂಬ್ತಾರೆ ಈ ಡೇ ಕಾಲಮ್ಸ್ಗಳಲ್ಲಿ ಎಲ್ಲ, ಪೇಪರ್ಸ್ ಅಲ್ಲಿ ಅಥವಾ ಯಾವ್ದಾರು ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಹೆಸರಿನಿಂದ ಅಥವಾ ಈ ರಾಶಿಯಿಂದ ಹೊಂದಿರತಕ್ಕಂಥ ಯಾವ್ದಾರ ವ್ಯಕ್ತಿ ಇವತ್ತು ಆಪತ್ತು ಎದುರಾಗಬಹುದು, ಹಾವು ಆಕಸ್ಮಿಕವಾಗಿ ಕಚ್ಚಬಹುದು. ಸೊ ಈ ರೀತಿಯಾದಂತ ಏನಾದ್ರು ಒಂದು ಎಕ್ಸಾಂಪಲ್ಸ್ ಮುಖಾಂತರ ಅವ್ರು ಏನಾದ್ರು ಕೊಟ್ಬಿಟ್ಟಿದ್ರೆ, ಅವರ ಆಲೋಚನೆ, ಅವರ ವಿಚಾರಗಳು ಬರೀ ಅದರ ಮೇಲೇನೆ ಕೇಂದ್ರೀಕೃತವಾಗಿರುತ್ತೆ. ಸೊ ಇವತ್ತು ಆಚೆ ಬರಬಾರದು, ಬಂದ್ರೆ ಕಚ್ಚಿಬಿಡುತ್ತೆ, ಏನಾದ್ರು ಆಪತ್ತು ಎದುರಾಗುತ್ತೆ. ಸೊ ಅವರಲ್ಲಿ ಈ ನೆಗೆಟಿವ್ ವಿಚಾರ ಅಂತಕ್ಕಂಥದ್ದು ಪದೇ 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 ಕಾಣಿಸ್ಕೊಳ್ತಾ ಹೋಗುತ್ತೆ. ಸೊ ಅದರದೇ ಆದಂತಹ ಬಿಂಬಗಳು ಬರುತ್ತೆ. ಸೊ ಇಂತಹ ಒಂದು ಘಟನೆಗಳು ನಮ್ಮಲ್ಲಿ ಮರುಕಳಿಸ್ತಾ ಹೋಗುತ್ತೆ ಎವ್ರಿ ಸೆಕೆಂಡ್ಸ್ ಅಂತ ಹೇಳ್ಬೋದು, ಅಥವಾ ಎವ್ರಿ ಮೂಮೆಂಟ್ಸ್ ಅಂತ ಹೇಳ್ಬೋದು. ಸೊ ಯಾವಾಗ ನಮಗೆ ಆಕ್ಸಿಡೆಂಟ್ ಭಯ ಬರುತ್ತೆ, ಆಚೆಯಿಂದ ಮನೆಯಿಂದ ಆಚೆ ಬಂದಾಗ, ಸೊ ಹೋಗ್ಬಿಟ್ರೆ ಯಾರಾದ್ರೂ ಆಕ್ಸಿಡೆಂಟ್ ಆಗ್ಬಿಟ್ರೆ, ಯಾರಾದ್ರೂ ಬಿದ್ಬಿಟ್ರೆ, ಸೊ ಇದನ್ನ ಅನುಮಾನ ಅಥವಾ ಆಲೋಚನೆಯಲ್ಲಿ ಇರ್ತಕ್ಕಂಥ ಒಂದು ಏನೋ ಪದೇ ಪದೇ ಬರ್ತಕ್ಕಂಥ ಒಂದು ಅಸಂಬದ್ಧವಾದಂತಹ ಒಂದು ಅರಿವು, ಅಸಂಬದ್ಧವಾದಂತಹ ಒಂದು ಆಲೋಚನೆ, ಅಸಂಬದ್ಧವಾದಂತಹ ಒಂದು ನಮ್ಮ ಕಾಗ್ನಿಟಿವ್ ಥಾಟ್ ಪ್ರೋಸೆಸ್ಗಳು. ಸೊ ಇವುಗಳು ಏನ್ ಮಾಡುತ್ತೆ, ನಮ್ಮನ್ನ ಮತ್ತಷ್ಟು ಅದೇ ರೀತಿಯ ಗೀಳಿಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತೆ. ಸೊ ಗೀಳು ಅಂತ ಅಂದ್ರೆ, ಈಗ ನಾವು ಮ್ಯಾಕ್ಬತ್ ಸಿನಿಮಾ ಡ್ರಾಮಾದಲ್ಲಿ ಸೊ ಕೊಲೆಯನ್ನ ಮಾಡ್ತಾರೆ, ಕೊಲೆಯನ್ನ ಮಾಡಿದ ಕೈಗೆ ರಕ್ತ ಅಂಟಿರುತ್ತೆ, ರಕ್ತ ಅಂಟಿರೋದನ್ನ ತೊಳಿಬೇಕು ಅಂತ ಅಂದಾಗ ತೊಳಿತಾರೆ, ಆ ರಕ್ತ ಅಂಟಿರ್ತಕ್ಕಂಥದ್ದು ಹೋಗುತ್ತೆ. ಆದ್ರೆ ಆ ಆಲೋಚನೆ ಇರುತ್ತಲ್ಲ, ನಾನೇನೋ ತಪ್ಪು ಮಾಡಿದ್ದೀನಿ, ನನ್ನಿಂದ ಏನೋ ಒಂದಾಗಿದೆ, ಆ ಮನಸ್ಸಿನ ಒಳಗೆ ಸುಪ್ತ ಚೇತನದಲ್ಲಿ ಅಡಗಿರ್ತಕ್ಕಂಥ ವಿಚಾರಗಳು ಏನಾಗಿರುತ್ತೆ, ಪದೇ 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 ನಮ್ಮನ್ನ ಅದು ಸ್ಟಿಮ್ಯುಲೇಟ್ ಮಾಡ್ತಾವೆ. ಇಲ್ಲ, ನಿನ್ನ ಕೈಗೆ ಇನ್ನೂ ರಕ್ತ ಅಂಟಿದೆ, ಸೊ ಅದನ್ನ ನೀವು ಕ್ಲೀನ್ ಮಾಡ್ಕೋಬೇಕು. ಸೊ ನಮಗೆ ಕಣ್ಣಿಗೆ ಕಾಣ್ತಾ ಇರುತ್ತೆ, ಸೊ ಏನು ಇಲ್ಲ, ನಮಗೂ ಸಹ ಕಾಣುತ್ತೆ, ಅಂದ್ರೆ ಆ ವ್ಯಕ್ತಿಗೆ ಸಹ ಕಾಣ್ತಾ ಇರುತ್ತೆ. ಸೊ ಆದ್ರೂ ಸಹ ಏನಾಗುತ್ತೆ, ನಮ್ಮ ಅನುಮಾನಗಳು, ನಮ್ಮ ಆಲೋಚನೆಗಳು ಅಷ್ಟು ಆಳಕ್ಕೆ ಹೋಗ್ಬಿಟ್ಟಿರುತ್ತೆ. ಸೊ ಯಾವಾಗಲೂ ಸಹ ಅದರದೇ ಆದಂತ ಪ್ರತಿಬಿಂಬಗಳು, ನಮಗೆ ಅಂಥದೇ ಆದಂತ ಒಂದು ಇನ್ಸಿಡೆಂಟ್ಗಳು, ಸೊ ಏನೋ ಒಂದು ಆಗೋಯ್ತು ತಪ್ಪು, ಆ ಗಿಲ್ಟಿ ಫೀಲಿಂಗ್ ಯಾವಾಗ ಕಾಡುತ್ತೆ, ಸೊ ಯಾವಾಗ ಈ ರೀತಿಯಾದ ದುರ್ಬಲ ಮನಸ್ಸಿನ ವ್ಯಕ್ತಿಗಳು, ಯಾರು ಗೀಳು ಅಥವಾ ಚಟವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿಯಾದಂತಹ ಒಂದು ಅಪರಾಧ ಭಾವನೆ ಏನಾದ್ರು ಬಂತು ಅಂತ ಅಂದ್ರೆ, ಅದು ಇನ್ನೂ ಅಚ್ಚು ಹೊತ್ತಿದಂತಹ ಪ್ರಭಾವ ಬೀರೋದ್ರಲ್ಲಿ ಅನುಮಾನವೇ ಇದೆ. ಸೊ ಅದರಲ್ಲಿ ನಾವು ತಾರ್ಕಿಕವಾಗಿ ಅದನ್ನು ನೋಡೋದೇ ಆದ್ರೆ, ದೇರ್ ಇಸ್ ನೋ ಲಾಜಿಕ್. ಓಕೆ, ನಮಗೆ ಕಣ್ಣಿಗೆ ಕಾಣೋ ರೀತಿಯಾಗಿ ಇದ್ರೂ ಸಹ, ಡೈರೆಕ್ಟ್ ಆಗಿ ಇದ್ರೂ ಸಹ, ಅದನ್ನ ಲಾಜಿಕ್ಕಿಗೆ ಒಳಪಡಿಸಿ ನೋಡಿದ್ರು ಸಹ, ಯಾವುದೇ ಎವಿಡೆನ್ಸ್ ಇಲ್ಲದೇನೆ ಇದ್ರೂ ಸಹ ನಾವು ಅದೇ ಯೋಚನೆಗೆ ಮುಗ್ತಾ ಹೋಗ್ತೀವಿ. ಅದೇ ಆಲೋಚನೆಯಲ್ಲಿ ನಾವು ದಿನದ 24 ಗಂಟೆನೂ ಸಹ, ಈಗ ನಮ್ಮ ಡ್ರೀಮ್ ಅಲ್ಲಿ ಸಹ ಅದೇ ಬರುತ್ತೆ, ನೆಗೆಟಿವ್ ಆಸ್ಪೆಕ್ಟ್ಗಳೇ ಬರುತ್ತೆ. ಸೊ ಏನೋ ಕೆಟ್ಟದ್ದಾಗಿದೆ, ಕೆಟ್ಟದಾಗಬಹುದು, ನಮ್ಮಿಂದ ತೊಂದರೆ ಆಗಿದೆ, ನಮ್ಮಿಂದ ಏನೋ ತಪ್ಪಾಗಿದೆ, ಸೊ ಇಂಥದ್ದೇ ಭಾವನೆಗಳು ನಮ್ಮಲ್ಲಿ ಇರ್ತಾವೆ. ಸೊ
ಒಬ್ಬ ವ್ಯಕ್ತಿಯ ಮನಸ್ಸಿನೊಳಗೆ ಪದೇ ಪದೇ ಬರುವಂತಹ ಒಂದು ವಿಚಾರ. ಸೊ ಅಸಂಬದ್ಧವಾಗಿ ಎಂಬುದಾಗಿ ವ್ಯಕ್ತಿಗೆ ಅರಿವಿದ್ದರೂ ಅವನು ಎಡೆ ಬಿಡದೆ ಪಟ್ಟು ಬಿಡದೆ ಕಾಡುವ ಅಹಿತವಾದ ಆಲೋಚನೆಗಳು ಇಲ್ಲವೇ ಭಾವನೆಗಳು ಈ ಗೀಳನ್ನ ಹೊಂದಿರುತ್ತವೆ ಅಥವಾ ಗೀಳಿಗೆ ಸಂಬಂಧಪಟ್ಟಿರುತ್ತವೆ. ಸಾಮಾನ್ಯವಾಗಿ ನಾವು ಊಟ ಮಾಡೋದಕ್ಕೂ ಮುಂಚೆ ಹ್ಯಾಂಡ್ ವಾಶ್ ಅನ್ನು ಮಾಡ್ತೀವಿ, ಕೈಯನ್ನು ತೆಗೆದುಕೊಳ್ತೀವಿ. ಈ ಕೈ ತೊಳೆದುಕೊಳ್ಳುವಂತಹ ಯಾವ್ದಾದ್ರು ಒಂದು ಸಂದರ್ಭ ಬರುತ್ತೆ, ಊಟ ಮಾಡೋದಕ್ಕೂ ಮುಂಚೆ ನೀರಿನ ಅಲಭ್ಯತೆ ಇರ್ಬೋದು, ಅಥವಾ ನಾವು ಅಂತ ಸಿಚುಯೇಷನ್ ಒಂದಲ್ಲ ಒಂದು ಬಾರಿ ಎಂತಹ ವ್ಯಕ್ತಿಗೂ ಸಹ ಕೈ ಇಲ್ಲದೆ ಅವ್ರಿಗೆ ಒಂದು ಆಪ್ಷನ್ ಬರ್ಬೋದು. ಸೊ ಅಂತ ಮೂಮೆಂಟ್ ಅಲ್ಲಿ ಅವರ ಮನಸ್ಸಿನ ತೊಳಲಾಟಗಳು ಹೇಳಕ್ಕಾಗಲ್ಲ. ಸೊ ಕೈಯಲ್ಲಿ ಏನೋ ಇತ್ತ, ಈ ಫುಡ್ ಮುಖಾಂತರ ನಮ್ಮ ದೇಹವನ್ನ ಶರೀರವನ್ನ ಹೋಗ್ತಾ ಇದೆಯಾ, ಸೊ ಇದರಿಂದ ಕಾಯಿಲೆಗೊಳಗಾಗ್ತೀನ, ಯಾವ ರೀತಿಯಾದ ಕಾಯಿಲೆಗಳು ಬರಬಹುದು. ಫಾರ್ ಎಕ್ಸಾಂಪಲ್ ಅಂತಹ ವ್ಯಕ್ತಿಗಳು ಈ ಅಂಟು ರೋಗ ಇರ್ತಕ್ಕಂತಹ ಒಂದು ಅಂತ ಒಂದು ಸಿಚುಯೇಷನ್, ಅಂತ ಒಂದು ವಾತಾವರಣದಲ್ಲಿ ಏನಾದರೂ ಇದ್ದಾರೆ ಅಂತ ಅಂದಾಗ, ನಾವು ಕೊರೋನಾ ಸಂದರ್ಭದಲ್ಲಿ ಸೊ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅಂತಹ ವ್ಯಕ್ತಿಗಳು ಇದ್ದಾರೆ ಅಂತ ಅಂದಾಗ ಬಹಳ ಓವರ್ ಕಾನ್ಶಿಯಸ್ ಆಗಿರುವಂಥದ್ದು. ಸೊ ಯಾವಾಗಲೂ ಸೊ ಎಷ್ಟೋ ಜನ ನಾವು ನ್ಯೂಸಲ್ಲಿ ಕೊರೋನಾ ಪೀರಿಯಡ್ ಅಲ್ಲಿ ನ್ಯೂಸಲ್ಲೆಲ್ಲ ನೋಡಿದ್ವಿ, 3 ತಿಂಗಳು 6 ತಿಂಗಳು ವರ್ಷ ಮನೆಯಿಂದ ಆಚೆನೆ ಬರ್ದೇ ಇರೋಂಥ ವ್ಯಕ್ತಿಗಳು ಅದು ಟಿವಿಗಳಲ್ಲಿ ನ್ಯೂಸ್ ಆಗಿರೋದನ್ನ ನಾವು ನೋಡ್ತೀವಿ. ಅವರಲ್ಲಿ ಇರ್ತಕ್ಕಂಥ ಆಲೋಚನೆಯ ಪ್ರೋಸೆಸ್ಗಳೇನು, ಸೊ ಇವೆಲ್ಲವೂ ಎಲ್ಲೋ ಒಂದು ಕಡೆ ಈ ಅಬ್ಸೆಸಿವ್ ಕಂಪಲ್ಸಿವ್ ಎಲಿಮೆಂಟ್ಗಳಿಗೆ ಅಸೋಸಿಯೇಟ್ ಆಗಿರುವಂಥದ್ದು. ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರ್ತಕ್ಕಂಥದ್ದು, ನಮ್ಮ ಮೇಲೆ ಕೀಳರಿಮೆ ಇರುವಂಥದ್ದು. ಸೊ ಯಾರಿಗಿರುತ್ತೆ, ಒಂದಷ್ಟು ಪರ್ಸೆಂಟೇಜ್ ಇರುತ್ತೆ, 1%, 2%, ಒಂದು 100 ಜನಕ್ಕೆ 2 ರಿಂದ 3 ಜನ. ಈ ಕಾನ್ಫಿಡೆನ್ಸ್ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಗಳು 5 ರಿಂದ 10 ಜನ ಇರ್ಬೋದು. ಓವರ್ ಕಾನ್ಫಿಡೆನ್ಸ್ ಇರ್ತಕ್ಕಂಥವ್ರು ಸೊ ಅವರು ಇರ್ತಾರೆ. ಸೊ ನಾರ್ಮಲ್ ಆಗಿರ್ತಕ್ಕಂಥವ್ರು ಸಹ ಅವರು ಮೆಜಾರಿಟಿ ಆಫ್ ದ ಪೀಪಲ್. ಸೊ ಸಾಮಾನ್ಯ ಒಂದು ಊಟ ತೆಗೆದುಕೊಂಡ್ರೆ ನಾರ್ಮಲ್, ಅವರ ವೇಷಭೂಷಣ ತೆಗೆದುಕೊಂಡ್ರೆ ನಾರ್ಮಲ್, ಅವರ ಆಲೋಚನೆಗಳು ತೆಗೆದುಕೊಂಡ್ರೆ ನಾರ್ಮಲ್. ಬಟ್ ಯಾರು ಅಬ್ನಾರ್ಮಲ್, ಅಪಸಾಮಾನ್ಯರು ಯಾರು? ಸೊ ಆ ಅಪಸಾಮಾನ್ಯತೆ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ನಾವು ಈ ರೀತಿಯಾದಂಥ ಗುಣಲಕ್ಷಣಗಳ ಆಧಾರದ ಮೇಲೆ ನಾವು ಅವ್ರನ್ನ ಪತ್ತೆ ಹಚ್ಚಬೇಕಾಗುತ್ತೆ, ಐಡೆಂಟಿಫೈ ಮಾಡಬೇಕಾಗುತ್ತೆ. ಸೊ ಹೇಗೆ ಕಾಣಿಸ್ಕೊಳ್ಳುತ್ತೆ ಅದು, ಹೇಗೆ ಅದನ್ನ ನಾವು ಗುರುತಿಸ್ಕೊಳ್ಳುವಂಥದ್ದು? ಸೊ ಎಷ್ಟು ಬಾರಿ ನಮ್ಮ ಮನೆಗಳಲ್ಲಿ ನಮಗೆ ಹಲವಾರು ಅಥವಾ 10 ಏನೋ ಎಕ್ಸಾಂಪಲ್ಗಳು ಸಿಗುತ್ತೆ. ಓಕೆ, ಸೊ ಕಿಚನ್ ಅಲ್ಲಿ ಏನೋ ಒಂದು ಬಾಯ್ಲಿಂಗ್ ಏನೋ ಇಟ್ಟಿರ್ತೀವಿ, ಮರೆತು ಬಿಟ್ಟಿರ್ತೀವಿ. ಸೊ ಅದು ಇನ್ಯಾವುದೋ ಒಂದು ಅನಾಹುತಕ್ಕೆ ಕಾರಣ ಮಾಡಿರುತ್ತೆ. ಒಂದ್ಸಲ ಆ ರೀತಿಯಾದಂಥ ಘಟನೆ ಏನಾದ್ರು ನಮ್ಮ ಅನುಭವಕ್ಕೆ ಬಂದಾಗ ಇನ್ನ 6 ಮಂತ್ಸು, ನೆಕ್ಸ್ಟ್ 6 ಮಂತ್ಸು, 1 ಇಯರು, 2 ಇಯರು ನಮ್ಮಲ್ಲಿ ಎಷ್ಟು ಓವರ್ ಕಾನ್ಶಿಯಸ್ ಇರುತ್ತೆ, ಅಥವಾ ಎಷ್ಟು ಅದ್ರ ಬಗ್ಗೆ ನಾವು ಕಾನ್ಶಿಯಸ್ ಅನ್ನ ನಾವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ಕೊಳ್ತೀವಿ ಅಂತ ಅಂದ್ರೆ, ಓಕೆ, ಸೊ ಪ್ರತಿಯೊಂದು ಹಂತದಲ್ಲೂ ಅದ್ರ ಬಗ್ಗೆ ಗಮನ ಹರಿಸುವಂಥದ್ದು. ಸೊ ಏನಾರು ಆಗ್ಬಿಡುತ್ತೆ, ಇದಾದ್ರೆ ಡೇಂಜರು, ಸೊ ಈ ಕೇಸ್ ಏನಾರು ಆಗೋಗಿದ್ರೆ ಅವತ್ತು ಏನಾಗ್ತಾ ಇತ್ತು, ಸೊ ಈ ರೀತಿಯಾದ ನೆಗೆಟಿವ್ ಆಲೋಚನೆಗಳು ಸೊ ಪ್ರತಿಯೊಂದು ಹಂತದಲ್ಲೂ ಬರ್ತಾ ಹೋಗುತ್ತೆ. ಸೊ ಇದು ಗೀಳು. ಸೊ ಗೀಳು ಅಂತ ಅಂದ್ರೆ ಸೊ ಪದೇ ಪದೇ ನನಗೆ ಆಗುತ್ತಲ್ವಾ, ನೆಗೆಟಿವ್ ಆಗುತ್ತಲ್ವಾ, ಏನೋ ತೊಂದರೆ ಆಗುತ್ತಲ್ವಾ, ಅದೇ ಆಲೋಚನೆಗಳು, ಅನುಮಾನಗಳು. ಆ ವ್ಯಕ್ತಿ ನನ್ನ ವಿರುದ್ಧನೇ ಮಾತಾಡ್ತಾ ಇದ್ದಾನೆ, ಸೊ ಅವ್ರು ನಾರ್ಮಲ್ ಕನ್ವರ್ಸೇಷನ್ ಇತ್ತು ಅಂತ ಅಂದ್ರೂ ಸಹ ನಮ್ಮ ವಿರುದ್ಧ ಮಾತಾಡ್ತಾ ಇದ್ದಾನೆ, ನಮ್ಮ ಮೇಲೆ ಸಂಚು ಮಾಡ್ತಾ ಇದ್ದಾನೆ, ಅನುಮಾನ ವ್ಯಕ್ತಪಡಿಸುವಂಥದ್ದು. ಸೊ ಯಾವುದೇ ಮೂವ್ಮೆಂಟ್ ಬಂತು ಅಂತಂದ್ರೂ ಅವ್ರ ಕಡೆಯಿಂದ ನಮ್ಮ ಆಪೋಸಿಟ್ ಆಗಿದೆ. ಅವ್ರದ್ದು ಯಾವುದೇ ರೀತಿಯಾದಂಥ ಒಂದು ವಿಚಾರಧಾರೆಗಳು ಇತ್ತು ಅಂತಂದ್ರೂ ಸಹ ಅವರು ನಮ್ಮ ವಿರುದ್ಧವಾಗಿ ಮಾತಾಡ್ಕೊಳ್ತಾ ಇದ್ದಾರೆ, ನಮ್ಮ ವಿರುದ್ಧವಾದ ಆಲೋಚನೆಗಳನ್ನೇ ಅವರು ಹೊಂದಿದ್ದಾರೆ. ಸೊ ಹೀಗೆ ಪದೇ ಪದೇ ನಾವು ಏನನ್ನ ಕಾನ್ಶಿಯಸ್ ಮಾಡ್ಕೊಳ್ತೀವಿ, ಏನದ್ರ ಬಗ್ಗೆ ನಾವು ಆಲೋಚನೆಯನ್ನ ಮಾಡ್ಕೊಳ್ತೀವಿ, ಅದರ ವಸ್ತುವಿನ ಬಗ್ಗೆ ಅಥವಾ ಸಂಗತಿಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಪದೇ ಪದೇ ಆಲೋಚನೆ ಮಾಡುವಂಥದ್ದು.
ಪದೇ ಪದೇ ಯೋಚನೆ ಅನುಮಾನಗಳನ್ನ ವ್ಯಕ್ತಪಡಿಸುವಂಥದ್ದು, ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲದೆ ಇರೋಂಥದ್ದು. ಸೊ ಇವೆಲ್ಲ ಯೋಚನೆಗಳು ನಮ್ಮಲ್ಲಿ ಕಂಡು ಬರ್ತಾ ಹೋಗುತ್ತೆ. ಸೊ ಇದನ್ನೇ ಗೀಳು ಅಂತ ಕರೀತೀವಿ. ಸೊ ಈ ರೀತಿ ಆಲೋಚನೆ ಏನಿರುತ್ತೆ, ಅನುಮಾನ ಮತ್ತು ಬಿಂಬಗಳು ಆತ ಹತೋಟಿಯಲ್ಲಿಡಲು ಪ್ರಯತ್ನ ಪಡ್ತಾನೆ ಕೆಲವೊಂದು ಬಾರಿ. ಸೊ ಯಾವಾಗ್ಲೂ ಸಹ ಓವರ್ಫ್ಲೋ ಆಗ್ತಾನೆ ಇರೋದಿಲ್ಲ. ಕೆಲವೊಂದು ಬಾರಿ ನಾನು ಮಾಡ್ತಾ ಇರೋದು ಏಕೆಂತಂದ್ರೆ, ಒಂದು ಅನುಮಾನಗಳು ಇರುತ್ತೆ ನಮ್ಮಲ್ಲಿ. ಆ ಅನುಮಾನಗಳು ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನ ಬಗೆಹರಿಸ್ಕೊಳ್ತಾ ಹೋಗ್ತೀವಿ, ಅದನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ತೀವಿ. ನಮಗೆ ಆ ಅಬ್ಸರ್ವೇಷನ್ ಅಲ್ಲಿ ಏನು ಆಗಿಲ್ಲ, ಏನು ಆಗ್ತಾ ಇಲ್ಲ, ಒಂದು ಅರಿವು ನಮಗೆ ಬರುತ್ತೆ. ಸೊ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ ಅನುಮಾನಗಳು, ಆಲೋಚನೆಗಳು ಕಡಿಮೆ ಆಗುತ್ತೆ, ಅಥವಾ ನಾವು ಅಂದುಕೊಂಡಿರ್ತಕ್ಕಂಥ ಕಲ್ಪನೆ ಕಡಿಮೆ ಆಗುತ್ತೆ. ಸೊ ಉದಾಹರಣೆಗೆ, ಸೊ ಏನೋ ಒಂದು ವೆಹಿಕಲ್ ಅಲ್ಲಿ ಹೋಗ್ಬೇಕಾದ್ರೆ, ಸೊ ಯಾರು ಬರ್ತಾ ಇಲ್ಲ, ಹಿಂದೆ ಬರ್ತಾ ಇಲ್ಲ, ಮುಂದೆ ಬರ್ತಾ ಇಲ್ಲ. ಸೊ ರೋಡ್ ಆಕ್ಸಿಡೆಂಟ್ ಹೇಗಾಗುತ್ತೆ ಬಂದಾಗ ಸ್ವಲ್ಪ ಕಾನ್ಶಿಯಸ್ ಆಗೋಣ. ಸೊ ಈ ರೀತಿಯಾದಂತಹ ಒಂದು ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವರು ಮೋಟಾರ್ ವೆಹಿಕಲ್ ಗಳನ್ನ ಚಾಲನೆ ಮಾಡ್ತಾ ಇರ್ತಾರೆ. ಸೊ ಅಂತ ಒಂದು ಪ್ರಾಕ್ಟಿಕಾಲಿಟಿನಲ್ಲಿ ಕೆಲವೊಂದು ಬಾರಿ ಇಂತಹ ರೀತಿಯ ನೆಗೆಟಿವ್ ಋಣಾತ್ಮಕ ಆಲೋಚನೆಗಳು, ಅನುಮಾನಗಳು, ಸೊ ಇವೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಈ ಎಲ್ಲ ಹಂತದಲ್ಲಿಯೂ ಸಹ ಈ ಹತೋಟಿಗಳು, ಇಂತಹ ಒಂದು ಆಲೋಚನೆ ಅನುಮಾನಗಳನ್ನ ಹತೋಟಿಯಲ್ಲಿಡಲು ವಿಫಲ ಆಗ್ತಾನೆ. ಏನಕ್ಕೆ ಅಂತಾರೆ, ಅವರಲ್ಲಿ ಇರ್ತಕ್ಕಂಥ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಹಂತದಲ್ಲಿ ಇರ್ತಕ್ಕಂಥ ಸೆಲ್ಫ್ ಕಾನ್ಫಿಡೆನ್ಸ್. ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಅದು ಬೇರೆ ರೀತಿ. ಅದು ಕಾನ್ಫಿಡೆನ್ಸೇ ಇಲ್ಲ ಅಂತ ಅಂದಾಗ ಯಾವುದೇ ಒಂದು ವಿಷಯವನ್ನ ತೆಗೆದುಕೊಂಡು ನಾನು ಅದನ್ನ ಮಾಡಕ್ ಆಗ್ತೀನ, ಕೆಪಬಲ್ ಇದೀನ, ಎಲಿಜಿಬಲ್ ಕ್ಯಾಂಡಿಡೇಟಾ ನಾನು, ಅದು ನನ್ನ ಕೈಯಿಂದ ಆಗುತ್ತಾ, ಸೊ ಅದನ್ನು ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ರಿಸೋರ್ಸ್ ಇಲ್ಲ, ಒಂದು ಕಂಟೆಂಟ್ ಇಲ್ಲ ಅಂತ ಸಂದರ್ಭದಲ್ಲಿ ಆತ ತನ್ನ ಒಂದು ಏನು ಈ ಅರಿಷಡ್ ವರ್ಗಗಳ ಒಂದು ಆಲೋಚನೆಗಳೇನಿರುತ್ತೆ, ಅದರ ಪ್ರಕ್ರಿಯೆಗಳೇನಿರುತ್ತೆ, ಅದನ್ನ ಹತೋಟಿನಲ್ಲಿಡಲು ವಿಫಲ ಆಗ್ತಾನೆ. ಅಂತ ಸಂದರ್ಭದಲ್ಲಿ ಭಯ, ಆತಂಕ, ಬೇಸರ, ದುಃಖಗಳು ಆವರಿಸುವ ಸ್ಥಿತಿಗೆ ಗೀಳು ಮನೋರೋಗ ಅಂತ ಕರೀತೀವಿ. ಕೇವಲ ಅನುಮಾನ, ಕೇವಲ ನೆಗೆಟಿವ್ ಆಲೋಚನೆಗಳು ಅಂತಾನೆ ಅಲ್ಲ, ಆ ಕಾರಣದಿಂದಾಗಿ ನಮಗೆ ಭಯ ಬರುತ್ತೆ. ಏನಾದ್ರು ಆಗ್ಬಹುದು, ನಾಳೆ ಬಿದ್ರೆ ಏನಪ್ಪ. ಓಕೆ, ಸೊ ಹೋಗ್ತಾ ಇರ್ತೀವಿ, ಕೆಲವೊಂದು ವಿಡಿಯೋಗಳೆಲ್ಲ ನೋಡ್ತೀವಿ, ಹಂಗೆ ಕುಸಿದ್ ಬಿದ್ದು ಸತ್ತ ಹೋಗ್ತಾರೆ. ನನಗೂ ಹಂಗಾದ್ರೆ ನನ್ನ ಭವಿಷ್ಯ ಅರ್ಧಕ್ಕೆ ನಿಂತೋದ್ರೆ ಡಿಪೆಂಡೆಂಟ್ ಯಾವ ರೀತಿ. ಆತಂಕ, ಸೊ ಈಗ ಒಂದು ಫೋಬಿಯಾ ಅಂತ ಅಂದಾಗ ಮನೆಯಿಂದ ಆಚೆ ಹೋದ್ರೆ, ಅಥವಾ ಕತ್ತಲೆಗೆ ಹೋದ್ರೆ, ಅಥವಾ ಹೈಟ್ ಇರೋಂಥ ಪ್ಲೇಸ್ಗೆ ಹೋದ್ರೆ ಇನ್ನೇನು ಮುಗೀತು ನಮ್ಮ ಕತೆ ಅನ್ನೋ ರೀತಿಯಾಗಿ ಆತಂಕ. ಬೇಸರ, ಸೊ ಯಾವಾಗಲೂ ಸಹ ಒಂದು ಹ್ಯಾಪಿನೆಸ್ ಇರುವಂಥದ್ದೇ ಇಲ್ಲ. ಯಾಕೆಂತಾರೆ ಅವರಲ್ಲಿ ಹೆಚ್ಚಿನದಾಗಿ ನೆಗೆಟಿವ್ ಕಾನ್ಸೆಪ್ಟ್ಗಳೇ ಅವರಲ್ಲಿ ತುಂಬಿಕೊಂಡಿರುತ್ತೆ. ಸಂತೋಷ ಭರಿತವಾದಂಥ ಸ್ಥಳಗಳಲ್ಲಿಯೂ ಸಹ, ಮೂವ್ಮೆಂಟ್ಗಳಲ್ಲಿಯೂ ಸಹ ತಮ್ಮದೇ ಆದಂಥ ಆಲೋಚನಾ ಲೋಕದಲ್ಲಿ ಇರ್ತಾರೆ. ಆ ಆಲೋಚನಾ ಲೋಕ ಯಾವುದು ಇದೆ, ಆಲೋಚನೆ ನೆಗೆಟಿವ್ ಏನೋ ಥಿಂಕಿಂಗು, ಅನುಮಾನ, ಯಾವುದೋ ಒಂದು ನೆಗೆಟಿವ್ ಇವೆಂಟ್ಸ್ಗಳು ಪದೇ ಪದೇ ನಮ್ಮ ಕಾಗ್ನೇಟಿವ್ ಆಸ್ಪೆಕ್ಟ್ಗಳಲ್ಲಿ ಅದು ರೂಟೀನ್ ಆಗ್ತಾ ಇರೋಂಥದ್ದು. ಕೆಲವೊಂದು ವಿಜುವಲ್, ಏನು ಆಕ್ಸಿಡೆಂಟ್ ನೋಡಿರುತ್ತೆ, ಅದು ಕೆಟ್ಟದ್ದು ಏನೋ ಒಂದು ಆಗಿರುತ್ತೆ, ಅದನ್ನು ನೋಡಿರ್ತೀವಿ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅದು ಯಾರೋ ಒಂದು ನೆಗೆಟಿವ್ ಮಾಡಿರ್ತಾರೆ, ಅದನ್ನು ಕೇಳಿರ್ತೀವಿ. ಇಂಥದ್ದೇ, ಅಥವಾ ನಮ್ಮ ವಿರುದ್ಧ ಯಾರು ಕೆಲವೊಂದು ಸ್ಟ್ರಾಟಜೀಸ್ಗಳನ್ನು ಯೂಸ್ ಮಾಡ್ತಿರ್ತಾರೆ, ಅಥವಾ ಯಾರು ನಮ್ಮ ಮೇಲೆ ಒಂದು ನೆಗೆಟಿವ್ ಆಗಿರುವಂತಹ ಒಂದು ಪ್ರೋಸೆಸ್ಗೆ ಕೈ ಹಾಕಿರ್ತಾರೆ. ಸೊ ಅಂಥದ್ದೇ ನಮ್ಮ ತಲೆಯಲ್ಲ, ನಮ್ಮ ಆಲೋಚನೆಯ ತುಂಬ, ನಮ್ಮ ವರ್ತನೆಗಳ ತುಂಬ, ನಮ್ಮ ಮನಸ್ಸಿನ ಆಲೋಚನೆಗಳ ತುಂಬ ಅಂಥದ್ದೇ ಕೂತಿರುತ್ತೆ. ಸೊ ಬೇಸರವಾಗಿರ್ತಾರೆ. ಸೊ ದುಃಖಗಳು, ಸೊ ಈ ಬೇಸರ, ಆತಂಕಗಳು ಮುಂದುವರಿದ ಭಾಗ ದುಃಖ. ಅದಕ್ಕೊಂದು ಹಂತ, ಆ ಹಂತವನ್ನ ಇರುತ್ತೆ. ಆ ಹಂತವನ್ನ ಏನಾದ್ರು ದಾಟಿ ಮುಂದೆ ಹೋದಂತ ಸಂದರ್ಭದಲ್ಲಿ ಈ ದುಃಖ ನಮ್ಮನ್ನ ಆವರಿಸುತ್ತೆ. ಇವೆಲ್ಲ ಕಲೆಕ್ಟಿವ್ ಆಗಿ ಹೇಳ್ಬೇಕು ಅಂತಂದ್ರೆ ಅದನ್ನ ಗೀಳು ಅಂತ ಕರೀತಾರೆ. ಸೊ ಚಟ ಅಂತ ಅಂದ್ರೆ, ಸೊ ಏನೋ ಒಂದು ವಿಷಯ, ಅದು ಚಟ ಅಂತ ಅಂದ್ರೆ ವಸ್ತುವಿನ ಕನ್ಸಂಪ್ಷನ್ ಆಗ್ಬೇಕು ಅಂತ ಏನಿಲ್ಲ. ನಮ್ಮ ಆಲೋಚನೆಗಳಲ್ಲಿ ಇರ್ತಕ್ಕಂಥ ಪರ್ಸಿಸ್ಟೆಂಟ್ ಆಗಿರ್ತಕ್ಕಂಥ ಒಂದು ಆಲೋಚನೆಗಳು, ಅದಿಲ್ಲ ಅಂತಂದ್ರೆ ಅದು ಆಗೋದಿಲ್ಲ.
ಓಕೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಸೊ ಏನು ಡೇ ಡ್ರೀಮ್ ಕಾಣುವಂಥದ್ದು. ಏನಕ್ಕೆ ಡೇ ಡ್ರೀಮ್ ಕಾಣ್ತಾನೆ? ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಇದೆ, ನೆಗೆಟಿವ್ ಆಲೋಚನೆಗಳು ಇರುತ್ತೆ. ಅಂತ ಸಂದರ್ಭದಲ್ಲಿ ಯಾವುದೇ ಅನುಮಾನಗಳು ಇಲ್ಲ ಅಂತಂದ ಸಂದರ್ಭದಲ್ಲಿ, ಅಥವಾ ಅಂತ ಘಟನೆಗಳಿಗೆ ಎಕ್ಸ್ಪೋಜರ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನಾವೇ ಸಮಾಧಾನ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಈ ಒಂದು ಡೇ ಡ್ರೀಮ್ ಪ್ರಕ್ರಿಯೆಗಳು, ಪ್ರೋಸೆಸ್ಗಳು ಕಂಡುಬರುತ್ತೆ. ಸೊ ಅದರಿಂದ ಏನಾಗುತ್ತೆ, ಸೊ ಒಂದು ರೀತಿಯಾದಂತಹ ಆಶಾ ಮನೋಭಾವ ಬರುತ್ತೆ. ಅದು ಪದೇ ಪದೇ ಅದು ಆಗ್ತಾ ಇರಬೇಕು. ಸೊ ಆಗ್ತಾ ಇಲ್ಲ ಅಂತ ಅಂದಾಗ ಕೀಳು ಅನ್ನೋ ಒಂದು ಇದಕ್ಕೆ ರಿವರ್ಸ್ ಆಗ್ತಾವೆ. ಸೊ ಹೀಗೆ ಗೀಳು ಮತ್ತೆ ಚಟ. ಸೊ ಈಗ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತ ನಾವು ಕರೀತೀವಿ. ಸಬ್ಸ್ಟೆನ್ಸ್ ಗಳನ್ನ ಕನ್ಸ್ಯೂಮ್ ಮಾಡ್ಕೋಬೇಕು, ಸ್ಮೋಕಿಂಗು, ಡ್ರಿಂಕಿಂಗು, ಅಥವಾ ಇನ್ಯಾವುದೋ ಒಂದು ಡ್ರಗ್ಸ್, ಇಲ್ಲೀಗಲ್ಲು, ಅದನ್ನ ಚಟವಾಗಿ ಮಾಡ್ಕೊಳ್ಳುವಂಥದ್ದು. ಅಥವಾ ಯಾವುದೋ ಒಂದು ಪಾನ್, ಯಾವುದೇ ರೀತಿಯಾದ ಒಂದು ಪಾನ್. ಓಕೆ, ಸೊ ಬೇರೆ ಬೇರೆ ರೀತಿಯಾದಂತಹ ಪಾನ್ಗಳಿದೆ, ಬೇರೆ ಬೇರೆ ರೀತಿಯಾದಂತಹ ಒಂದು ಕನ್ಸಂಪ್ಷನ್ಸ್ ರಿಲೇಟೆಡ್ ಇರಬಹುದು. ಅದಕ್ಕೆ ಅಡಿಕ್ಟ್ ಆಗಿರುವಂತ ವ್ಯಕ್ತಿ. ಅಡಿಕ್ಟ್ ಅಂತ ಅಂದ್ರೆ ಅದಿಲ್ಲ ಅಂತ ಅಂದಾಗ ಬಾಡಿ ಶಿವರಿಂಗ್ ಶುರುವಾಗುತ್ತೆ, ವೈಬ್ರೇಷನ್ ಶುರುವಾಗುತ್ತೆ, ಅಥವಾ ಬೇರೆ ಬೇರೆ ಸಿಂಟಮ್ಸ್ಗಳು ಶುರುವಾಗುತ್ತೆ. ಅದಿಲ್ಲ ಅಂತ ಅಂದಾಗ ಅದಕ್ಕೆ ಡಿಪೆಂಡೆಂಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ಆಲ್ಕೋಹಾಲಿಕ್ ಕನ್ಸಂಪ್ಷನ್. ಸೊ ಯಾರು ಪ್ರತಿದಿನ ಪ್ರತಿ ಮೂಮೆಂಟ್ ಅಲ್ಲೂ ಸಹ ಕನ್ಸಂಪ್ಷನ್ ಮಾಡ್ತಾ ಇರ್ತಾರೆ, ಒಂದು ಟೈಮ್ ಅಲ್ಲಿ ಅಥವಾ ಒಂದು ಸಮಯದಲ್ಲಿ ಆ ವ್ಯಕ್ತಿಗೆ ಆಲ್ಕೋಹಾಲ್ ಇಲ್ಲ ಅಂತ ಅಂದಾಗ ಮೈಂಡ್ ಡಿವರ್ಟ್ ಆಗುವಂಥದ್ದು, ಹಿಡಿತಕ್ಕೆ ಸಿಗದೇ ಇರುವಂಥದ್ದು, ಶಿವರಿಂಗ್ ಬರುವಂಥದ್ದು, ನಡುಕ ಬರುವಂಥದ್ದು, ಬೇರೆ ಬೇರೆ ಕಾರಣಗಳು ಅಥವಾ ಬೇರೆ ಬೇರೆ ಸಿಂಟಮ್ಸ್ಗಳು ಆ ವ್ಯಕ್ತಿನಲ್ಲಿ ಕಾಣ್ತಾವೆ. ಬ್ಯಾಲೆನ್ಸ್ ಇಲ್ಲೇ ಇರುವಂಥದ್ದು. ಸಾಮಾನ್ಯವಾಗಿ ಡ್ರಿಂಕ್ಸ್ ಮಾಡಿದ್ರೆ ಬ್ಯಾಲೆನ್ಸ್ ಇರೋದಿಲ್ಲ. ಸೊ ಇವರಿಗೆ ಅಡಿಕ್ಟ್ ಆಗಿರುವಂತರಿಗೆ ಡ್ರಿಂಕ್ಸ್ ಮಾಡ್ಲಿಲ್ಲ ಅಂತ ಅಂದ್ರೆ ಬ್ಯಾಲೆನ್ಸ್ ಇರೋದಿಲ್ಲ. ಸೊ ಹೀಗೆ ಅವರ ಎಂಟೈರ್ ಕಾಗ್ನಿಟಿವ್ ಪ್ರೋಸೆಸ್ ಏನಿದೆ, ಎಂಟೈರ್ ಬಯೋಲಾಜಿಕಲ್ ಪ್ರೋಸೆಸ್ ಏನಿದೆ, ಅಥವಾ ಸ್ಟ್ರಕ್ಚರ್ಸ್ ಏನಿದೆ, ಅದ್ರ ಮೇಲೆಲ್ಲ ಈ ಒಂದು ಗೀಳು ಅಥವಾ ಚಟ ಅಂತಕ್ಕಂಥದ್ದು ಆವರಿಸ್ಬಿಟ್ಟಿರುತ್ತೆ. ಇಂತಹ ಆವರಿಸಿರುವಂತಹ ಸಂದರ್ಭದಲ್ಲಿ ನಾವು ಅದನ್ನ ಹೇಗೆ ರಿಸೀವ್ ಮಾಡ್ಕೋಬೇಕು, ಯಾವುದು ಗೀಳು ಯಾವುದು ಚಟ. ಸೊ ಆಲ್ಮೋಸ್ಟ್ ಸಿಮಿಲರ್ ಗೀಳು ಮತ್ತೆ ಚಟ ಅಂತ ಅಂದ್ರೆ, ಸೊ ಎಲ್ಲದೂ ಥಾಟ್ ಪ್ರೊಸೆಸ್ ಅಲ್ಲೇ ಬರುವಂತದ್ದು. ಚಟ ಡಿಪೆಂಡ್ ಆಗಿರುವಂತದ್ದು. ಅದಿಲ್ಲ ಅಂತಂದಾಗ ನಮ್ಮ ದೈನಂದಿನ ಚಟುವಟಿಕೆಗಳನ್ನ ಅಥವಾ ದೈನಂದಿನ ನಮ್ಮ ಆಲೋಚನಾ ಪ್ರಕ್ರಿಯೆಗಳೇನಿರುತ್ತೆ ಅದ್ರ ಮೇಲೆಲ್ಲ ವ್ಯತಿರಿಕ್ತ ಪರಿಣಾಮವನ್ನ ಬೀರ್ತಾವೆ. ಸೊ ಹೀಗೆ ಗೀಳು ಮತ್ತೆ ಚಟ ಪ್ರತಿಯೊಬ್ಬರಲ್ಲೂ ಸಹ ಇರುತ್ತೆ. ಅದನ್ನ ಒಂದು ಹಂತದವರೆಗೂ, ಒಂದು ಪರ್ಸೆಂಟೇಜ್ ವರೆಗೂ ನಾವು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಅದನ್ನ ನಾವು ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಕನ್ಸಿಡರ್. ಯಾರು ಗೀಳನ್ನ ಹೊಂದಿದ್ದಾರೆ, ಯಾರು ಚಟವನ್ನ ಹೊಂದಿದ್ದಾರೆ, ಸೊ ಹೇಗೆ ನಾವು ಅದನ್ನ ಐಡೆಂಟಿಫೈ ಮಾಡೋದು, ಗುರ್ತಿರುವಂತ ಪ್ರಕ್ರಿಯೆಗಳು ಹೇಗೆ? ಸೊ ಇವು ಹೇಗಿರುತ್ತೆ ಅಂತಂದ್ರೆ, ಗೀಳು ಅದು ಚಟ ನಮ್ಮಲ್ಲಿ ಯಾವುದಾದ್ರೂ ಒಂದು ಆಲೋಚನೆಗಳು, ಯಾವುದಾದ್ರೂ ಒಂದು ಅಭ್ಯಾಸಗಳು, ಯಾವುದಾದ್ರೂ ಒಂದು ಹ್ಯಾಬಿಟ್ಸ್ ಅಂದ್ರೆ ತಿನ್ನುವಂಥದ್ದು, ಅಥವಾ ಈಗ ಡ್ರೆಸ್ ಸೆನ್ಸ್ ಇರಬಹುದು, ಅಥವಾ ಡ್ರೆಸ್ ಕೂಡ ಇರಬಹುದು, ಅಥವಾ ಯಾವ್ದಾದ್ರು ಆಬ್ಜೆಕ್ಟ್, ಸಂಗತಿಗಳು, ಸೊ ಏನಾದ್ರು ಒಂದು ಅದು ಪುನರಾವರ್ತಿತ ನಿರಂತರವಾಗಿರುವಂತಹ ಒಂದು, ಅಥವಾ ಅನಗತ್ಯವಾಗಿ ಮನಸ್ಸಿನ ಒಳಗೆ ನುಗ್ಗುವಂತಹ ಒಂದು ಯಾತನೆ, ಒಂದು ಆತಂಕ. ಓಕೆ, ಸೊ ಡೋರ್ ಲಾಕ್ ಮಾಡಿರ್ತೀವಿ, ಬೈಕ್ ಹತ್ಕೊಂಡು ಹೋಗ್ಬಿಟ್ಟಿರ್ತೀವಿ, ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಹೋದ ನಂತರದಲ್ಲಿ ಲಾಕ್ ಮಾಡಿದ್ನ ಅನ್ನೊಂದು ಆಲೋಚನೆ ಶುರು. ಆ ಆಲೋಚನೆ ನಾವು ರಿಟರ್ನ್ ಆಗೋವರೆಗೂ ಅದು ಪುನರಾವರ್ತಿತ ಆಗ್ತಾನೆ ಇರುತ್ತೆ. ಆಗಿದೆಯೋ ಇಲ್ವೋ, ಯಾರಿಗಾರ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋ ಬೇಡ. ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಇನ್ ಕೇಸ್ ಆಗಿಲ್ಲ ಅಂತ ನಾನು ಹೋಗೋದಕ್ಕೂ ಮುಂಚೆ ಯಾರಾದ್ರೂ ಇರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಹೋಗ್ಬಿಟ್ರೆ, ಸೊ ಅದು ಏನಾಗುತ್ತೆ, ಒಂದು ಗೀಳು ಪರ್ಸಿಸ್ಟೆಂಟ್ ಆಗಿ ಪುನರಾವರ್ತಿತವಾಗಿ ನಮ್ಮ ಆಲೋಚನಾ ಪ್ರಕ್ರಿಯೆಗಳಲ್ಲಿ ಸದಾ ನಿರಂತರವಾಗಿ ಸಾಕ್ತಾರೆ.
ಸೊ ಅದು ನಾವು ಹೇಳೋ ರೀತಿಯಾಗಿ ಅನಗತ್ಯವಾದ ಒಳನುಗ್ಗುವಿಕೆ. ಸೊ ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ, ಅದನ್ನ ಬಿಟ್ಟು ಬೇರೆ ಯೋಚನೆ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮಲ್ಲಿ ಇರ್ತಕ್ಕಂಥ ಬೇರೆ ಸಮಯಕ್ಕಾದ್ರೂ ಬೇರೆ ಆಪ್ಷನ್ ಸಂಗತಿಗಳಿಗಾದ್ರೂ ನಾವು ಸಮಯವನ್ನ ವಿನಿಯೋಗ ಮಾಡಬಹುದು. ಆದ್ರೆ ಈ ಒಂದು ನಿರಂತರವಾಗಿ ಇರ್ತಕ್ಕಂಥ ಆಲೋಚನೆಗಳು ಅನಗತ್ಯವಾಗಿ ನಮ್ಮ ಒಳ ನುಸುಳುವ ಇಂತಹ ರೀತಿಯಾದಂತಹ ಆಲೋಚನೆಗಳು ನಮ್ಮ ವ್ಯಕ್ತಿತ್ವದ ಮೇಲೆ, ನಮ್ಮ ಬಯೋಲಾಜಿಕಲ್ ಮೇಲೆ ಅಥವಾ ನಮ್ಮ ಕಾಗ್ನಿಟಿವ್ ಎಬಿಲಿಟೀಸ್ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ನಮ್ಮ ಎಮೋಷನ್ಸ್ಗಳ ಮೇಲೆ, ನಮ್ಮ ಫೀಲಿಂಗ್ಸ್ಗಳ ಮೇಲೆ, ಪರ್ಸನಾಲಿಟಿ ಟ್ರೇಟ್ಸ್ಗಳ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಹೋಗ್ತದೆ. ಸೊ ಇಂಥ ಸಂಗತಿಗಳೇ ನಮ್ಮನ್ನ ಮತ್ತಷ್ಟು ಆತಂಕಕ್ಕೆ ಒಳಗಾಗುವಂತೆ ಮಾಡ್ತಾ ಹೋಗ್ತದೆ. ಸೊ ಈ ಗೀಳು ಹೊಂದಿರತಕ್ಕಂಥ ವ್ಯಕ್ತಿ ಹೆಚ್ಚು ಸಮಯವನ್ನು ಅವರಲ್ಲಿ ಗೀಳು ಅಂತಕ್ಕಂಥದ್ದು ಆವರಿಸಿರುತ್ತೆ. ಇದು ಸಾಮಾಜಿಕ, ಔದ್ಯೋಗಿಕ, ಕೌಟುಂಬಿಕ ಕ್ಷೇತ್ರದ ಮೇಲೆ ತನ್ನದೇ ಆದಂತಹ ಪ್ರಭಾವ ಬೀರ್ತಾವೆ. ಒಬ್ಬ ವ್ಯಕ್ತಿ ಆಕ್ಯುಪೇಷನಲ್ ಪ್ಲೇಸ್ ಅಂದ್ರೆ ವ್ಯಕ್ತಿ ಆಕ್ಯುಪೇಷನಲ್ ಪ್ಲೇಸ್, ಔದ್ಯೋಗಿಕ ಸ್ಥಳ, ನಾವು ರೆಗ್ಯುಲರ್ ಆಫೀಸ್ಗೆ ಹೋಗ್ತೀವಿ, ಆಫೀಸಿಗೆ ಹೋಗಿ ಮನೆ ಬಗ್ಗೆನೆ ಅದು ಬೀಗ ಹಾಕಿಲ್ಲ, ಲಾಕ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನಾವು ಬೆಳಗಿನ ಸಂಜೆವರೆಗೂ ಯೋಚನೆ ಮಾಡ್ತೀವಿ. ಅದರಿಂದ ಏನ್ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಅದರ ಬಗ್ಗೆ ಯೋಚನೆ ಮಾಡ್ತೀವಿ, ಅದರಿಂದ ಏನ್ ತೊಂದರೆ ಆಗುತ್ತೆ ಅದರ ಬಗ್ಗೆ ಯೋಚನೆ ಮಾಡ್ತೀವಿ ಅನ್ನೋದೇ ಆದ್ರೆ ಆ ವ್ಯಕ್ತಿಯ ಸಾಮಾಜಿಕ ಅಥವಾ ಔದ್ಯೋಗಿಕ ಅಥವಾ ಕ್ಷೇತ್ರಗಳ ಮೇಲೆ, ಕೌಟುಂಬಿಕ ಕ್ಷೇತ್ರಗಳ ಮೇಲೆ ತನ್ನದೇ ಆದಂತಹ ಋಣಾತ್ಮಕ ಪ್ರಭಾವ ಅದು ಹೋಗುತ್ತೆ. ಅಫ್ಕೋರ್ಸ್ ನಾವು ಹೆಚ್ಚು ಸಮಯವನ್ನ ಅದ್ರ ಬಗ್ಗೆ ವಿನಿಯೋಗ ಮಾಡ್ತಾ ಇದೀವಿ ಅಂತಂದ್ರೆ ನಾವು ನಮ್ಮ ಔದ್ಯೋಗಿಕಕ್ಕೆ ಸಮಯನ ಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅಲ್ಲಿ ಡಿಸ್ಪ್ಯೂಟ್ಗಳು ಶುರುವಾಗುತ್ತೆ, ಪರ್ಫಾರ್ಮೆನ್ಸ್ ಅಲ್ಲಿ ಏರಿಳಿತಗಳು ಶುರುವಾಗುತ್ತೆ, ಸ್ಯಾಲರಿ ಇರ್ಬೋದು ಅಥವಾ ನೆಕ್ಸ್ಟ್ ಪೇಮೆಂಟ್ಸ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ಈ ರೀತಿಯಾದಂತಹ ಎಲ್ಲ ರೀತಿಯಾದಂತಹ ಔದ್ಯೋಗಿಕ ಕ್ಷೇತ್ರದ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಕೌಟುಂಬಿಕ ಕ್ಷೇತ್ರ, ಸೊ ಈಗ ಕುಟುಂಬ ಅಂತ ಅಂದಾಗ ತಂದೆ ತಾಯಿಗಳು ಬರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಏನಾದರೂ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು. ಸೊ ಅವ್ರ ಮೇಲೆ ಯಾವುದೇ ರೀತಿಯಾದ ಯಾವುದೇ ಒಂದು ಸಂದರ್ಭದಲ್ಲಿ ಅನುಮಾನವನ್ನು ವ್ಯಕ್ತಪಡಿಸುವ ಬೇರೆ ಬೇರೆ ಅನುಮಾನ ಒಮ್ಮೆ ಅಥವಾ 2 ಬಾರಿ ಅಥವಾ 1 ವಾರ ಹಲವಾರು ರೀತಿಯಾದಂತಹ ಪರ್ಸನಾಲಿಟಿ ರಿಲೇಟೆಡ್ ಡಿಸಾರ್ಡರ್ಸ್ ಹೀಗೆ ಕ್ಯಾಟಗರೈಸೇಷನ್ ಅನ್ನು ಮಾಡಿದ್ದಾರೆ. 2 ಇಂಪಾರ್ಟೆಂಟ್ ಕ್ಯಾಟಗರಿ ಮಾಡಿರುವಂತಹ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ DSM-4 ಅಥವಾ DSM ಅಂತ ಕರೆಯೋದು, ಅದು ವರ್ಷನ್ 4 ಇದೆ. ಸೊ ಇತ್ತೀಚೆಗೆ ವರ್ಷನ್ 5 ಸಹ ಇದೆ. ICD-10 ಸ್ಟ್ಯಾಂಡರ್ಡೈಸ್ಡ್ ಅಂತ ಕರೀತಾರೆ. ಸೊ ಅದಾದ ಮೇಲೆ 11 ಸಹ ICD ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್ ಅಂತ ICD. DSM-4 ಅಂತಂದ್ರೆ DSM-4 disorders DSM-4 ಏನು DSM-4 ಓಕೆ. ಸೊ ಅದು ಸಹ ಕ್ಲಾಸಿಫಿಕೇಶನ್, ಇಂಟರ್ನ್ಯಾಷನಲ್ ಕ್ಲಾಸಿಫಿಕೇಶನ್ ಆಫ್ ಡಿಸಾರ್ಡರ್ಸ್. DSM-4 ಸೊ ಅದೇ ರೀತಿ ಬರುತ್ತೆ. ಈ ಡಿಸಾರ್ಡರ್ಸ್ ಅನ್ನು ಏನ್ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ದಾರೆ, ಆ ಎಲ್ಲಾ ಡಿಸಾರ್ಡರ್ಸ್ ಗಳನ್ನ ನಾವು ಅದರ ಗುಣಲಕ್ಷಣಗಳನ್ನ ಅಥವಾ ಅದರ ಲಕ್ಷಣಗಳನ್ನ ನಾವು ಓದ್ತಾ ಹೋದ್ರೆ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಆಲ್ಮೋಸ್ಟ್ 80 to 90% ಆಫ್ ದ ಸಿಂಪ್ಟಮ್ಸ್ ಏನಿದೆ, ಆ ಅಬ್ನಾರ್ಮಲಿಟೀಸ್ ಗುಣಲಕ್ಷಣಗಳು ಸಾಮಾನ್ಯವಾದಂತಹ ವ್ಯಕ್ತಿಗಳ ಗುಣಲಕ್ಷಣಗಳಿಗೆ ಅದು ಮ್ಯಾಚ್ ಆಗ್ತಾ ಹೋಗುತ್ತೆ. ಆಲ್ಮೋಸ್ಟ್ 70 to 80% ಆಫ್ ದ ಡಿಸಾರ್ಡರ್ಸ್ ಅಥವಾ ಲಕ್ಷಣಗಳು ಏನಿರುತ್ತೆ, ಗುಣಲಕ್ಷಣಗಳು, ರೋಗ ಲಕ್ಷಣಗಳೇನಿರುತ್ತೆ, ಆ ರೋಗ ಲಕ್ಷಣಗಳು ನಾರ್ಮಲ್ ಪೀಪಲ್ಗೆ ಅಸೋಸಿಯೇಟ್ ಆಗುತ್ತೆ.
ನೀವು OCD-10 ಬಗ್ಗೆ ನೀವೇನಾದ್ರೂ ಅದ್ರ ಗುಣಲಕ್ಷಣಗಳು ಓದ್ತಾ ಹೋದ್ರೆ ಸೊ ಇಷ್ಟು ನಮ್ಮಲ್ಲೂ ಇದೆಯಲ್ಲ ಅಂತ ನಮ್ಗೆ ಅನ್ಸುತ್ತೆ. ಸಿಜೋಫೇನಿಯಾ ಬಗ್ಗೆ ನಾವು ಓದ್ತಾ ಹೋದ್ರೆ ಅದರ ಗುಣಲಕ್ಷಣಗಳ ಬಗ್ಗೆ ನಾವು ಏನಾದ್ರು ಓದ್ತಾ ಹೋದ್ರೆ ಅದರಲ್ಲಿ ಇರ್ತಕ್ಕಂಥ ಹೆಚ್ಚು ಕಡಿಮೆ 80% ಆಫ್ ದ ಸಿಂಪ್ಟಮ್ಸ್ ಏನು ಅವ್ರು ಮೆನ್ಷನ್ ಮಾಡಿರ್ತಾರೆ ಅಷ್ಟು ಗುಣಲಕ್ಷಣಗಳು ನಮ್ಮಲ್ಲೂ ಇರುತ್ತೆ. ಯಾವಾಗ ಈ ಅಪಸಾಮಾನ್ಯತೆ ಮತ್ತು ಸಾಮಾನ್ಯತೆಯ ನಡುವೆ ಇರ್ತಕ್ಕಂಥ ಹೊಂದಾಣಿಕೆಗಳನ್ನ ಅಥವಾ ವ್ಯತ್ಯಾಸಗಳನ್ನ ಹೇಗೆ ನಾವು ಗುರುತಿಸ್ಕೋಬೇಕು ಅಂತಂದ್ರೆ ಅದು ನಮ್ಮ ದೈನಂದಿನ ಚಟುವಟಿಕೆಯ ಮೇಲೆ ಏನಾದ್ರು ಋಣಾತ್ಮಕ ಪ್ರಭಾವ ಬೀರ್ತಾ ಇದ್ರೆ ICD OCD ಏನಿದೆ ಆ OCD ಅದರ ಗುಣಲಕ್ಷಣಗಳನ್ನ ನಾವು ನೋಡಿದ್ರೆ ಸಿಂಪ್ಟಮ್ಸ್ ಗಳನ್ನ ನೋಡಿದ್ರೆ ನಮಗೂ ಒಂದಲ್ಲ ಒಂದು ರೀತಿಯಾದಂತ ಸಿಂಪ್ಟಮ್ಸ್ ಇರುತ್ತೆ. ಅದೇನಾದ್ರು ನಮ್ಮ ದೈನಂದಿನ ಚಟುವಟಿಕೆಯ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನ ಬೀರಿದ್ರೆ ಮಾತ್ರ ಅಂತಹ ಗುಣಲಕ್ಷಣಗಳನ್ನ ಅಪಸಾಮಾನ್ಯತೆಯ ಗುಣಲಕ್ಷಣಗಳು ಅಂತ ಕರೀತಾರೆ. ಈ ಅಪಸಾಮಾನ್ಯತೆಯ ಗುಣಲಕ್ಷಣಗಳು ಅಂತ ಅಂದ್ರೆ ನಾವು ಕುಟುಂಬದಲ್ಲಿ ಔದ್ಯೋಗಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ಸೊ ಮತ್ಯಾವುದೇ ಒಂದು ಚಟುವಟಿಕೆಗಳ ಮೇಲೆ ಗಮನ ಹರಿಸಲಿಕ್ಕೆ ಸಾಧ್ಯವಾಗದೆ ಹೋಗುವಂತಹ ಒಂದು ಸ್ಥಿತಿಗೆ ನಾವು ತಲುಪ್ತಾವೆ. ಸೊ ಇಂತಹ ಸಂದರ್ಭದಲ್ಲಿ ಗೀಳು ಅಥವಾ ಚಟವನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಅವರಿಗೆ ಸಿಗ್ತಾ ಇರ್ತಕ್ಕಂತಹ ಆಪರ್ಚುನಿಟೀಸ್ಗಳು ಅಥವಾ ಸಿಗಬಹುದಾಗಿರ್ತಕ್ಕಂಥ ಆಪರ್ಚುನಿಟೀಸ್ಗಳು ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಗೆ ಸಾಮಾನ್ಯವಾಗಿ ನಾವು ಹೇಳ್ಬೇಕು ಅಂತಂದ್ರೆ ಯಾರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೆ, ಯಾರು ಪಾಸಿಟಿವ್ ಯೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರು ಒಂದು ಅವಕಾಶಗಳನ್ನ ಧನಾತ್ಮಕವಾಗಿ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಕೈ ಚೆಲ್ಲಿ ಕೂರ್ತಾರೆ ಅಥವಾ ಇದು ನನಗೆ ಆಗಲ್ಲ ಅಂತ ಅನ್ಕೊಳ್ತಾರೆ ಅಥವಾ ಇದು ನನಗೋಸ್ಕರ ಅಲ್ಲ ಅಂತ ಅನ್ಕೊಳ್ತಾರೆ. ಸೊ ಯಾವ್ದಾರು ಒಂದು ಹೊಸ ಜಾಬ್ ಅಂತ ಇಟ್ಕೊಳ್ಳಿ, ಸೊ ಇದು ನನ್ನ ಕೈಯಿಂದ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ, ಸೊ ಯಾರು ಇಲ್ಲ ನಾನು ಒಬ್ಬನೇ ಹೋಗಿದೀವಿ ಅಂತ ಅಂದಾಗ ಸೊ ಯಾರು ಬಂದಿಲ್ಲ ಅಂತ ಅಂದ್ರೆ ನಾನೇ ಹೇಗೆ, ಸೊ ನಮ್ಮ ಮೇಲೆ ನಮಗೆ ಅನುಮಾನಗಳು ಶುರುವಾಗುತ್ತೆ. ಸೊ ನೀವು ಯಾರಾದ್ರೂ ಈ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ನೋಡಿದ್ರೆ ಅಥವಾ ಅವ್ರ ಗುಣಲಕ್ಷಣಗಳನ್ನ ನೀವೇನಾದ್ರೂ ಸಂಕ್ಷಿಪ್ತವಾಗಿ ನೀವು ಅಧ್ಯಯನ ಮಾಡುತ್ತೆ ಆಗಿದ್ರೆ ಈ ಅನುಮಾನ ಅಥವಾ ಅವ್ರ ಮೇಲೆ ಇರ್ತಕ್ಕಂಥ ನೆಗೆಟಿವ್ ಥಾಟ್ ಪ್ರೋಸೆಸ್ ಅವರನ್ನ ಒಂದು 60 to 70% ಅವರ ಹಿನ್ನಡೆಗೆ ಕಾರಣ ಆಗ್ತಾ ಹೋಗುತ್ತೆ. ಸಾಮರ್ಥ್ಯ ಬಗ್ಗೆ ನಾವು ಮಾತಾಡ್ಬೇಕು ಅಂತಾರೆ ಅದು ಸೆಕೆಂಡ್ರಿ, ಎರಡನೇ ವಿಚಾರ. ನಾವು ಪ್ರೈಮರಿಯಾಗಿ ಮಾತಾಡ್ಬೇಕು ಅಂತ ಅಂದ್ರೂ ಸಹ ಅವರಿಗೆ ಸಿಗ್ತಕ್ಕಂಥ ಆಪರ್ಚುನಿಟಿ, ಅವರಲ್ಲಿ ಇರ್ತಕ್ಕಂಥ ಒಂದು ಕೌಶಲ್ಯತೆಗಳು, ಅವ್ರು ಹೊಂದಿರ್ತಕ್ಕಂತಹ ಒಂದು ಎಬಿಲಿಟೀಸ್ಗಳು ಅವೆಲ್ಲವೂ ಸಹ ಇಂತಹ ಅನುಮಾನ, ಇಂತಹ ನೆಗೆಟಿವ್ ಆಲೋಚನೆಗಳ ಮುಂದೆ ಗೌಣವಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಗೀಳು ಚಟ ಹೊಂದಿರ್ತಕ್ಕಂಥದ್ದು ಎಷ್ಟು ಅಪಾಯಕಾರಿ ಅಂತಂದ್ರೆ ಆ ವ್ಯಕ್ತಿಯ ಅಧೋಗತಿಗೆ, ಆ ವ್ಯಕ್ತಿ ಯಾವುದೇ ರೀತಿಯಾದಂತಹ ಸ್ಟ್ರಾಟಜೀಸ್ ಹೊಂದಿದ್ರು ಸಹ, ಶಕ್ತಿ ಹೊಂದಿದ್ರು ಸಹ, ಇಬಿಲಿಟೀಸ್ ಹೊಂದಿದ್ರು ಸಹ ಈ ಅನುಮಾನ ಮತ್ತು ನೆಗೆಟಿವ್ ಅಥವಾ ಋಣಾತ್ಮಕವಾದಂತಹ ಆಲೋಚನೆಯ ಪ್ರಕ್ರಿಯೆಗಳೇನಿರುತ್ತೆ ಆ ವ್ಯಕ್ತಿಯ ಅಧೋಗತಿಗೆ ಕಾರಣ ಆಗ್ತಾ ಹೋಗುತ್ತೆ. ಸೊ ಅವರಲ್ಲಿ ಹೆಚ್ಚಿನದಾಗಿ ಮಾಲಿನ್ಯದ ಬಗ್ಗೆ ಭಯ ಇರುತ್ತೆ. ಓಕೆ, ನಾವು ಸಾಮಾನ್ಯವಾಗಿ ನೋಡಬಹುದು ಯಾರಿಗೆ ಗೀಳಿರುತ್ತೆ ಅವ್ರು ಯಾವಾಗಲೂ ಹ್ಯಾಂಡ್ ವಾಶ್ ಮಾಡ್ಕೊಳ್ಳುವಂಥದ್ದು, ನೀಟಾಗಿರುವಂಥದ್ದು, ಮನೆಗಳನ್ನ ಸ್ವಚ್ಛ ಮಾಡ್ಕೊಳ್ಳುವಂಥದ್ದು. ಸೊ ಅವರ ಮ್ಯಾಕ್ಸಿಮಮ್ ಅವರ ಸಮಯವನ್ನು ಅದಕ್ಕೋಸ್ಕರನೇ ವಿನಿಯೋಗಿಸ್ತಾ ಹೋಗ್ತಾರೆ. ಸ್ವಚ್ಛತೆ ಅಂತಂದ್ರೆ ಹೆಚ್ಚಿನ ಸ್ವಚ್ಛತೆ ಕಡೆಗೆ, ಕಾನ್ಶಿಯಸ್ ಅಂತ ಅಂದ್ರೆ ಹೆಚ್ಚಿನ ಕಾನ್ಶಿಯಸ್ ಕಡೆಗೆ ಅವರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಮತ್ತೊಂದು ಗುಣಲಕ್ಷಣ ಏನಪ್ಪಾ ಅಂತಂದ್ರೆ ಅನುಕ್ರಮ. ಸೊ ಈ ಸ್ವಚ್ಛತೆ ಅಂತ ಬಂದಾಗ ಈ
ಆಗ್ಲೇ ಹೇಳಿರೋ ಹಾಗೆ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಕೆಮಿಕಲ್ ಅವ್ರು ಏನಾದ್ರು ಟಚ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ 10 ರಿಂದ 20 ಬಾರಿ ಹ್ಯಾಂಡ್ ವಾಶ್ ಮಾಡ್ದಲೆ ಯಾವುದಾದ್ರೂ ಸಹ ಒಂದು ಈಟಬಲ್ ಥಿಂಗ್ಸ್ ಅನ್ನು ಅವ್ರು ಮುಟ್ಟೋದೇ ಇಲ್ಲ. ಸಾರಿ, ಅವ್ರು ಊಟ ಮಾಡೋದೇ ಇಲ್ಲ. ಅಥವಾ ಊಟ ಮಾಡಲಿಕ್ಕೆ ಸ್ಪೂನ್ ಅಥವಾ ಬೇರೆ ಇನ್ಯಾವುದಾದ್ರು ಒಂದು ಸಾಧನವನ್ನು ಯೂಸ್ ಮಾಡ್ತಾರೆ. ಅದ್ರ ಮೇಲೂ ಸಹ ಅನುಮಾನಗಳನ್ನು ವ್ಯಕ್ತಪಡಿಸ್ತಾರೆ. ಅದ್ರ ಎಷ್ಟು ಜೆನ್ಯೂನ್ ಇದೆ, ಅದು ಎಷ್ಟು ಹೈಜಿನಿಕ್ ಆಗಿದೆ, ಅದು ಎಷ್ಟು ಸ್ವಚ್ಛವಾಗಿದೆ. ಸೊ ಸ್ವಚ್ಛತೆ ಅಂತಂದರೆ ಪ್ರತಿಯೊಂದು ಅಂದರೆ ತಲೆಯಿಂದ ಹಿಡಿದು ಪಾದದವರೆಗೂ ಅವರು ಅನೇಕ ರೀತಿಯಾದಂಥ ಸ್ವಚ್ಛತೆಯ ಕಡೆಗೆ ಗಮನವನ್ನು ಕೊಡ್ತಾ ಹೋಗ್ತಾರೆ. ಸೊ ಅದರಿಂದ ನನ್ನ ಬಾಡಿಗೆ ಹಾರ್ಮ್ ಆದರೆ, ವೈರಾಣುಗಳು ಬಂದರೆ, ಅಥವಾ ಬ್ಯಾಕ್ಟೀರಿಯಾಸ್ಗಳು ಬಂದರೆ, ಸೊ ಹೀಗೆ ಕಪೋಲ ಕಲ್ಪಿತ ಆಲೋಚನೆಗಳ ಮುಖಾಂತರ ಅವರು ತನ್ನದೇ ಆದಂತಹ ವ್ಯಕ್ತಿತ್ವವನ್ನು ಗೌಣ ಮಾಡ್ಕೊಳ್ತಾ ಹೋಗ್ತಾರೆ. ಗೌಣ ಅಂತಂದರೆ ವ್ಯಾಲ್ಯೂ ಲೆಸ್ ಆಗ್ತಾ ಹೋಗುತ್ತೆ. ಸೊ ಸ್ವಚ್ಛತೆ ಅಂತಂದರೆ ಸ್ವಚ್ಛತೆ. ಸೊ ಹಾಗಾಗಿ ಈ ಮ್ಯಾಕ್ಬತ್ ಡ್ರಾಮಾದಲ್ಲಿ ಅವ್ರು ಹೇಗೆ ಕೈಯನ್ನು ಪದೇ ಪದೇ ತೊಡ್ಕೊಳ್ತಾ ಹೋಗ್ತಾರೆ. ಸೊ ಅಲ್ಲಿ ಒಂದು ಗಿಲ್ಟಿ ಇರುತ್ತೆ, ಅದನ್ನು ಮರೆಮಾಚುವಂತಹ ಒಂದು ಪ್ರಕ್ರಿಯೆಗಳು. ಸೊ ಒಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟ್ ಟ್ರಮಾಟಿಕ್ ಆಗಿರುತ್ತೆ. ಆ ಟ್ರಮಾಟಿಕ್ ಎಕ್ಸ್ಪೀರಿಯನ್ಸು ಅನುಭವ ಏನು ಮಾಡುತ್ತೆ, ಸೊ ಅವರನ್ನು ಆ ಗೀಳಿಗೆ ತಳ್ಳುತ್ತೆ, ಬಲವಂತವಾಗಿ ತಳ್ಳುತ್ತೆ. ಸೊ ನಾವು ಅಷ್ಟೇ. ಸೊ ಏನೋ ಒಂದು ಸುಳ್ಳು ಹೇಳಿದ್ದೀವಿ ಅಂತ ಅಂದಾಗ, ಯಾರಿಗೋ ಒಬ್ಬ ವ್ಯಕ್ತಿಗೆ ಉದ್ದೇಶಪೂರ್ವಕವಾಗಿ ಮೋಸ ಮಾಡ್ತಾ ಇದ್ವಿ ಅಂತ ಅಂದಾಗ, ಸೊ ನಮ್ಮಷ್ಟಕ್ಕೆ ನಾವೇ ಒಂದು ಗಿಲ್ಟಿ ಫೀಲ್ ಇರುತ್ತೆ. ಅಥವಾ ಅವ್ರು ಬಂದಾಗ ರೆಸ್ಪಾನ್ಸ್ ಮಾಡೋಕೆ ಆಗ್ದಲೇ ಇರುವಂಥದ್ದು, ಅವ್ರಿಗೆ ನಮ್ಮ ಮುಖವನ್ನು ತೋರ್ಸಕ್ಕೆ ಆಗ್ದಲೇ ಇರುವಂಥದ್ದು. ಸೊ ಯಾರಲ್ಲಿ ಈ ರೀತಿಯಾದಂಥ ಪ್ರವೃತ್ತಿ ಹೆಚ್ಚಾಗಿರುತ್ತೆ, ನೆಗೆಟಿವ್ ಪ್ರೋಸೆಸ್, ಅದು ನೆಗೆಟಿವ್ ಥಾಟ್ ಪ್ರೋಸೆಸ್ ಯಾರಲ್ಲಿ ಜಾಸ್ತಿ ಇರುತ್ತೆ, ಆಬ್ವಿಯಸ್ಲಿ ಅವ್ರ ಹತ್ರ ಈ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಹೊಂದಿರತಕ್ಕಂಥ ಒಂದು ಅಂಶಗಳೇ ಹೆಚ್ಚಾಗಿರುತ್ತೆ. ಎರಡನೇ ಗುಣಲಕ್ಷಣಗಳು ಅಂತಂದ್ರೆ ಅನುಕ್ರಮ. ಸೊ ಫಾರ್ ಎಕ್ಸಾಂಪಲ್, ಅಡುಗೆ ಮನೆಯ ಚಾಕು ಅಥವಾ ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಕ್ಕಂತಹ ಮತ್ತೆ ಬೇರೆ ಬೇರೆ ಆಗಿರ್ತಕ್ಕಂಥ ಉಪಕರಣ, ಅಥವಾ ಕಾರ್ಪೆಟ್, ದಿಂಬು, ಕುಷನ್. ಸೊ ಇವುಗಳು ಏನಾಗಿರುತ್ತೆ ಅಂತಂದ್ರೆ ಸರಿಯಾದ ಸ್ಥಿತಿನಲ್ಲಿ ಇಡುವಂತಹ ಒಂದು, ಅಂದ್ರೆ ಅನುಕ್ರಮ, ನೀಟಾಗಿ ಅರೇಂಜ್ ಮಾಡುವಂಥ, ರೀಆರ್ಗನೈಸ್ ಮಾಡುವಂಥ ಒಂದು ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಹೋಗ್ತಾರೆ. ಸೊ ಅದೇನಾದ್ರು ನಮಗೆ ಕೆಟ್ಟದ್ದು ಮಾಡುತ್ತೆ, ಹರಿತವಾದ ವಸ್ತುಗಳನ್ನು ಹೊಂದಿರ್ತೀವಿ. ಸೊ ಅದರಿಂದ ಓವರ್ ಕಾನ್ಶಿಯಸ್ ಮಾಡಿ ಅದರಿಂದ ಅಪಾಯವನ್ನು ತಂದು, ನಾವು ಯಾವಾಗ ಓವರ್ ಕಾನ್ಶಿಯಸ್ ಆಗಿ ಯೋಚನೆ ಮಾಡ್ತೀವಿ, ಓವರ್ ಕಾನ್ಶಿಯಸ್ ಆಗಿ ಅದ್ರ ಬಗ್ಗೆ ಒಂದು ವಸ್ತು, ಒಂದು ಸಂಗತಿ, ಒಬ್ಬ ವ್ಯಕ್ತಿ ಅಥವಾ ಒಂದು ಆಬ್ಜೆಕ್ಟ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಯ್ತು, ಅಥವಾ ನಾವು ಅದರ ಬಗ್ಗೆ ಥಿಂಕನ್ನು ಮಾಡ್ತಾ ಹೋಗಿ ಅಂತ ಅಂದರೆ ಅದರಿಂದ ಹೆಚ್ಚಿನದಾಗಿ ಅಥವಾ ಹೆಚ್ಚಿನ ಪರ್ಸೆಂಟೇಜು ನೆಗೆಟಿವ್ ಆಗ್ತಾ ಹೋಗುತ್ತೆ, ಋಣಾತ್ಮಕವಾಗಿ ಎಫೆಕ್ಟ್ ಆಗುತ್ತೆ. ಸೊ ಅದು ಆ ಅನುಕ್ರಮ ಮತ್ತಷ್ಟು ಹೆಚ್ಚಾಗುತ್ತೆ. ಸೊ ಅದು ಪ್ರಾಪರ್ ಅರೇಂಜ್ ಆಗಿ ಇಲ್ಲದ ಕಾರಣಕ್ಕೆ ನಮಗೆ ಹಾರ್ಮ್ ಆಗಿದೆ. ಮತ್ತೆ ಅದನ್ನು ಪ್ರಾಪರ್ ಅರೇಂಜ್ಮೆಂಟ್ ಮಾಡ್ಕೋಬೇಕು. ಆ ಮೂಮೆಂಟಲ್ಲಿ ಏನಾದರೂ ಅಂತ ಭಯ ಇದ್ದಂಥ ಸಂದರ್ಭದಲ್ಲಿ, ಆತಂಕ ಇದ್ದಂಥ ಸಂದರ್ಭದಲ್ಲಿ, ಕೋಆರ್ಡಿನೇಷನ್ ಮಾಡೋಕ್ಕೆ ಆಗದಲೇ ಇರೋಂಥ ಸಂದರ್ಭದಲ್ಲಿ ಅದರಿಂದ ಅಥವಾ ಅಂತಹ ವಸ್ತುಗಳಿಂದ ಅಪಾಯ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಸೊ ಹೀಗೆ ಪದೇ ಪದೇ ಒಂದು ವೆಹಿಕಲ್ ಆಫ್ ಆಗಿದೆಯೋ ಆಗಿಲ್ಲ, ಫಾರ್ ಎಕ್ಸಾಂಪಲ್ ಕಾರ್. ಓಕೆ, ಸೊ ಬೆಂಗಳೂರಿನ ಅಂತ ಸಿಟಿಗಳಲ್ಲಿ ಆಲ್ಮೋಸ್ಟ್ ಆಲ್ ಕಾರನ್ನು ಆಚೆ ನಿಲ್ಲಿಸಿದೆ. ಅದು ಲಾಕ್ ಆಗಿದೆಯೋ ಇಲ್ವೋ, ಡೋರ್ ಲಾಕ್ ಆಗಿದೆಯೋ ಇಲ್ವೋ, ಪದೇ ಪದೇ ಇದಿರುತ್ತಲ್ಲ ರಿಮೋಟ್, ಆ ರಿಮೋಟನ್ನು ಲಾಕ್ ಬಟನನ್ನು ಪ್ರೆಸ್ ಮಾಡಿ. ಸೊ ಈ ರೀತಿಯಾದಂತಹ ಅಂದರೆ ಮಾಡಿರ್ತಾರೆ, ಈ ಹಿಂದೆ ಲಾಕ್ ಬಟನ್ ಅನ್ನ ಪ್ರೆಸ್ ಮಾಡಿರ್ತಾರೆ, ಸೌಂಡ್ ಅನ್ನು ಸಹ ಕೇಳಿಸ್ಕೊಂಡಿರ್ತಾರೆ.
ಹೋಗಿ ಟೆಸ್ಟ್ ಮಾಡಿರ್ತಾರೆ ಫಿಸಿಕಲಿ, ಡೋರ್ ಬರ್ತಾ ಇದೆಯಾ, ಓಪನ್ ಆಗಿದೆಯಾ ಅಥವಾ ಕ್ಲೋಸ್ ಆಗಿದೆಯಾ ಅಂತ ಟೆಸ್ಟ್ ಮಾಡ್ತಾರೆ ಫಿಸಿಕಲಿ. ಆದರೂ ಯಾವಾಗ ಅದು ಮನೆಯಿಂದ ಆಚೆ ಇರುತ್ತೆ ಅಂದ್ರೆ ನಮಗೆ ಕಣ್ಣಿಗೆ ಕಾಣ್ತಾ ಇರೋದಿಲ್ಲ, ಸೊ ಪದೇ ಪದೇ ಅದನ್ನ ಟೆಸ್ಟ್ ಮಾಡುವಂಥದ್ದು. ಅಂದ್ರೆ ಅದನ್ನ ಪ್ರಾಪರ್ ಅರೇಂಜ್ ಆಗಿ ಇಟ್ಕೋಬೇಕು. ಏನಕ್ಕೆ ಅಂತಾರೆ, ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅನ್ನೋ ರೀತಿಯಾಗಿ ಸಹ ನಾವು ಅದನ್ನ ಆಲೋಚನೆ ಮಾಡ್ತಿರ್ತೀವಿ. ಸೊ ಯಾವಾಗ ಒಬ್ಬ ವ್ಯಕ್ತಿ ಗೀಳನ್ನ ಹೊಂದಿದ್ರೆ, ಒಬ್ಬ ವ್ಯಕ್ತಿ ಚಟವನ್ನ ಹೊಂದಿದ್ರೆ, ಒಂದು ವಸ್ತು, ಒಂದು ಸಂಗತಿ, ಒಂದು ಆಲೋಚನಾ ಪ್ರಕ್ರಿಯೆ, ಪ್ರೋಸೆಸ್, ಈ ರೀತಿಯಾದಂಥ ವಿಷಯ. ನೆಕ್ಸ್ಟ್ ಎಣಿಕೆ. ಸೊ ಎಣಿಕೆ ಮಾಡುವಂಥದ್ದು, ನಿಮ್ಮಲ್ಲಿ ಒಂದು 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 10,000 ದುಡ್ಡಿದೆ ನಿಮ್ಮ ಪಾಕೆಟಲ್ಲಿ, ನೀವೇನೋ ಒಂದು ಟ್ರಾವೆಲ್ ಮಾಡ್ತಾ ಇರ್ತೀರ. ಸೊ ಆ ಅಮೌಂಟ್ ನಮಗೆ ತುಂಬ ಮಹತ್ವದ್ದಾಗಿರುತ್ತೆ, ತುಂಬ ಇಂಪಾರ್ಟೆಂಟ್ ಅದು. ಅದೇನಾದ್ರು ಮಿಸ್ ಆದರೆ ಅದನ್ನು ಅರೇಂಜ್ ಮಾಡ್ಕೊಳೋವಂಥದ್ದು ಅಥವಾ ಯಾರಿಗೆ ಕೊಡಬೇಕಾಗಿರುತ್ತೆ ಅವರಿಗೆ ಉತ್ತರ ಕೊಡಬೇಕಾಗಿರೋದು ಭಾಳ ಕಷ್ಟ ಆಗಿರುತ್ತೆ. ಸೊ ನಾವೇ ಏನು ಮಾಡ್ತೀವಿ, ಜನರಲ್ ಆಗಿ ಅದು ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ತಾ ಇರ್ತೀವಿ. ಚೆಕ್ ಮಾಡ್ಕೊಳ್ತಾ ಇದ್ವಿ ಪದೇ ಪದೇ. ಅದು ಕೆಲವರು ಏನು ಮಾಡ್ತಾರೆ, ಎಷ್ಟಿದೆ ಅಂತ ಪದೇ ಪದೇ ಎಣಿಸ್ತಾ ಇರ್ತಾರೆ. ಸೊ ಯಾರು ಅಥವಾ ಯಾರ ಮನಸ್ಸು ದುರ್ಬಲವಾಗಿರುತ್ತೆ, ಸೊ ಅವರು ಈ ರೀತಿಯಾದಂಥ ಗುಣಲಕ್ಷಣಗಳನ್ನು ಹೊಂದುತ್ತಾ ಹೋಗ್ತಾರೆ, ಎಣಿಕೆಗಳನ್ನು ಮಾಡ್ಕೊಳ್ತಾ ಹೋಗ್ತಾರೆ. ಒಂದು ಟ್ರಾವೆಲ್ ಮಾಡ್ತಾ ಹೋಗ್ತಾರೆ, ಎಷ್ಟು ಜನ ಫ್ಯಾಮಿಲಿ ಮೆಂಬರ್ ಎಷ್ಟು ಜನ ಇದ್ದಾರೆ, ಯಾರು ಮಿಸ್ ಆಗಿದಾರ ಇಲ್ವಾ. ಸಾಮಾನ್ಯವಾಗಿ ಅವ್ರು ಓವರ್ ಕಾನ್ಶಿಯಸ್ ಆಗಿದ್ದಾಗ, ಸೊ ಯಾರಿದ್ದಾರೆ, ಅವರಿದ್ದಾರೆ ಇಲ್ವಾ, ಇವರಿದ್ದಾರೆ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಮುಂಚೆ ತಲೆ ಎಣಿಸ್ಕೊಳ್ತಾರೆ ಎಷ್ಟಿದ್ದಾರೆ ಎಷ್ಟಿಲ್ಲ. ಸೊ ಅದನ್ನು ಒಮ್ಮೆ ಎಣಿಸ್ತಾರ, 2 ಬಾರಿ 3 ಬಾರಿ ಪದೇ ವಸ್ತುಗಳನ್ನ, ವ್ಯಕ್ತಿಗಳನ್ನ, ಸಂಗತಿಗಳನ್ನ ಕೌಂಟ್ ಮಾಡದೆ ಅವ್ರ ಕೆಲಸ ಆಗಿರುತ್ತೆ. ಉದಾಹರಣೆಗೆ ಆಗಲೇ ಹೇಳಿರೋ ರೀತಿಯಾಗಿ ಹಣ ಅಂತ ಬಂದಾಗ, ಸೊ ಪದೇ ಪದೇನ ಚೆಕ್ ಮಾಡುವಂಥದ್ದು. ಒಂದು ಲಾಕರಲ್ಲಿ ಇಟ್ಟಿದ್ದೀವಿ ಅಂತ ಅಂದಾಗ ಆ ಲಾಕರ್ ಒಳಗೆ ಪದೇ 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 ಅದನ್ನು ಚೆಕ್ ಮಾಡುವಂಥದ್ದು, ಅಲ್ಲೇ ಇದೆಯಾ, ಅದು ಅಷ್ಟೇ ಅಮೌಂಟ್ ಇದೆಯಾ. ಸೊ ಏನಾದ್ರು ಒಂದು ಅಪರೂಪದ ವಸ್ತು ಸಿಕ್ಬಿಡುತ್ತೆ ನಮಗೆ, ಅಪರೂಪದ ಸಂಗತಿಗಳು ಸಿಕ್ಬಿಡುತ್ತೆ. ಸೊ ಅದನ್ನು ಪದೇ 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 ಚೆಕ್ ಮಾಡ್ತೀವಿ, ಅದನ್ನು ಪದೇ ಪದೇ ಹೋಗಿ ನೋಡ್ತೀವಿ. ಅಂದರೆ ಆ ಕಾನ್ಫಿಡೆನ್ಸು ಸಹ ನಮ್ಮಲ್ಲಿ ಇರೋಲ್ಲ. ಯಾರಲ್ಲಿ ದುರ್ಬಲವಾಗಿರುತ್ತೆ ಮನಸ್ಸು, ಯಾರಲ್ಲಿ ಇಂತಹ ನೆಗೆಟಿವ್ ಋಣಾತ್ಮಕವಾದಂಥ ಆಲೋಚನಾ ಪ್ರಕ್ರಿಯೆಗಳಿರುತ್ತೆ, ಅನುಮಾನ ಅಂತಕ್ಕಂಥದ್ದು ಯಾರಲ್ಲಿ ಜಾಸ್ತಿ ಇರುತ್ತೆ, ಅದು ಇದೆಯೋ ಇಲ್ವೋ, ಅದು ಇನ್ನೂ ಉಸಿರಾಡ್ತಾ ಇದೆಯೋ ಇಲ್ವೋ, ಅದು ಅದೇ ಪ್ರಮಾಣದಲ್ಲಿ ಇದೆಯೋ ಇಲ್ವೋ. ಸೊ ಹೀಗೆ ನಾವು ಪದೇ ಪದೇ ಅದನ್ನು ಚೆಕ್ ಮಾಡುವಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೊಳ್ತಾ ಹೋಗ್ತೀವಿ. ಭದ್ರತೆ ನೆಕ್ಸ್ಟ್ ಒನ್. ಕೆಲವು ಜನರು ಭದ್ರತೆಯ ಕುರಿತಾಗಿ ಅನಗತ್ಯವಾದ ಭಯವನ್ನು ಹೊಂದಿರ್ತಾರೆ. ಉದಾಹರಣೆಗೆ ಕತ್ತಲೆ ಸಂದರ್ಭದಲ್ಲಿ ಯಾರು ಆಚೆಗೆ ಬರಕ್ಕೆ ಹೋಗಲ್ಲ, ಗೀಳು ಹೊಂದಿರ್ತಕ್ಕಂಥ ವ್ಯಕ್ತಿಗಳು. ಸೊ ಯಾರಾದರೂ ಬಂದು ಚಾಕುವಿಂದ ಚುಚ್ಚಿಬಿಟ್ರೆ, ಯಾರಾದರೂ ಬಂದು ನನ್ನನ್ನು ಸಾಯಿಸ್ಬಿಟ್ರೆ, ಆಕ್ಸಿಡೆಂಟ್ ಮಾಡಿಬಿಟ್ರೆ, ಎಷ್ಟೋ ಜನ ಬಂದು ನನ್ನನ್ನು, ಒಂದಷ್ಟು ಜನ ಬಂದು ಎತ್ಕೊಂಡು ಹೋಗ್ಬಿಟ್ರೆ, ಸೊ ಭದ್ರತೆ. ಒಂದು ಕಾರ್ ಆಚೆ ನಿಲ್ಲಿಸಿದೀವಿ ಅಂತ ಅಂದಾಗ, ಒಂದು ವೆಹಿಕಲ್ ಅನ್ನು ಆಚೆ ನಿಲ್ಲಿಸಿದೀವಿ ಅಂತ ಅಂದಾಗ ಪದೇ ಪದೇ ನೋಡುವಂಥದ್ದು, ಅಥವಾ ಎಕ್ಸ್ಟ್ರಾ ಲಾಕನ್ನು ಮಾಡುವಂಥದ್ದು. ಅದಕ್ಕೆ ಎಕ್ಸ್ಟ್ರಾ ಲಾಕನ್ನು ಮಾಡಿ ಆ ಲಾಕನ್ನು ಇನ್ಯಾವುದೋ ಒಂದು ಆಬ್ಜೆಕ್ಟಿಗೆ ಅದನ್ನು ಲಿಂಕ್ ಮಾಡುವಂಥದ್ದು. ಸೊ ಹೀಗೆ ಭದ್ರತೆ ಅಂತ ಬಂದಾಗ, ಸೆಕ್ಯೂರಿಟಿ ಅಂತ ಬಂದಾಗ ಅವರು ಎಕ್ಸ್ಟ್ರೀಮ್ ಆಗಿ ಯೋಚನೆ ಮಾಡ್ತಾರೆ, ಬೇರೆ ಲೆವೆಲ್ಗೆ ಯೋಚನೆ ಮಾಡ್ತಾರೆ. ಅದನ್ನು ಪ್ರಿವೆಂಟ್ ಮಾಡುವಂಥದ್ದು ಹೆಂಗೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಹೋಗ್ತಾರೆ. ಯಾವಾಗ ಈ ಪ್ರಿವೆನ್ಷನ್ ಬಗ್ಗೆ ಹೆಚ್ಚಿನ ತಮ್ಮ ಎನರ್ಜಿಯನ್ನು, ಮಾನಸಿಕ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ, ಸೊ ಅವರಿಗೆ ಬೇರೆ ಬೇರೆ ಐಡಿಯಾಗಳು ಸಹ ಬರುತ್ತೆ. ಈ ಭದ್ರತೆಗೆ ನಾವು ಸೋಷಿಯಲ್ ಮೀಡಿಯಾಗಳೆಲ್ಲ ಸಿಲ್ಲಿಯಾಗಿ ಬರುವಂಥದ್ದನ್ನು ನಾವು ನೋಡ್ತೀವಿ, ಅದನ್ನು ಟ್ರೋಲ್ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಅದು ಆ ವ್ಯಕ್ತಿಗೆ, ನಮಗೆ ಅಂದರೆ ನಾರ್ಮಲ್ ವ್ಯಕ್ತಿಗಳಿಗೆ ಅದು ಸಿಲ್ಲಿ ಅಂತ ಅನ್ಸಿದ್ರೆ, ಆ ವ್ಯಕ್ತಿಗೆ ಯಾರು ಗೀಳು ಅಥವಾ ಚಟವನ್ನು ಹೊಂದಿರ್ತಾರೆ ಆ ವ್ಯಕ್ತಿಗೆ ಇಟ್ ಈಸ್ ತುಂಬ ಇಂಪಾರ್ಟೆಂಟ್. ಅದನ್ನು ಭದ್ರತೆಗೋಸ್ಕರ ನಾನು ಏನೋ ಒಂದು ನನ್ನದೇ ಆದಂಥ ಒಂದು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇದ್ದೀನಿ.
ಭದ್ರತೆಯ ಅಂಶಗಳನ್ನು ನಾನು ಕೈಗೊಂಡಿದ್ದೀನಿ ಅಷ್ಟೇ ಇರುತ್ತೆ ಆ ವ್ಯಕ್ತಿಗೆ ಬಿಟ್ರೆ. ಬಟ್ ನಾರ್ಮಲ್ ಪೀಪಲ್ಗೆ, ನಾರ್ಮಲ್ ಪಾಪ್ಯುಲೇಷನ್ಗೆ ಏನು ಅನ್ಸುತ್ತೆ, ಇಟ್ ಇಸ್ ವೆರಿ ಶಿಲ್ಲಿ ಅಂತ ಅನ್ಸುತ್ತೆ. ಆ ಸಿಲ್ಲಿ ಅಂತ ಅನ್ನಿಸ್ದಾಗ ಅದು ಅವ್ರಿಗೆ ಅರ್ಥ ಆದ್ರೂ ಸಹ, ಅದು ಪದೇ ಪದೇ ಅವರ ಗಮನಕ್ಕೆ ಬಂದ್ರೂ ಸಹ ಅವರಲ್ಲಿ ಆತಂಕ, ಭಯ, ಅನುಮಾನ ಅಂತಕ್ಕಂಥದ್ದು ಹೋಗೋದಿಲ್ಲ. ಸೊ ಇಂತಹ ವಿಷಯಗಳಿಂದ ಒಬ್ಬ ವ್ಯಕ್ತಿ ಗೀಳು ಅಥವಾ ಚಟವನ್ನ ಹೊಂದಿದ್ದಾನಾ ಅಥವಾ ಇಲ್ವಾ ಅನ್ನೋದನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಕಾರಣಗಳು ಏನಕ್ಕಪ್ಪ ಈ OCD, ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಕಾಣಿಸ್ಕೊಳ್ಳುತ್ತೆ? ಬಯಾಲಜಿಕಲ್ ರೀಸನ್, ಹೌ ಬಯಾಲಜಿಕಲಿ ಇಟ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಜನರೇಷನ್ ಟು ಅದರ್ ಜನರೇಷನ್ ಅಂತ. ಇಟ್ ಈಸ್ ನಥಿಂಗ್ ಬಟ್ ವಂಶವಾಹಿಗಳು. ಈ ವಂಶವಾಹಿಗಳ ಮುಖಾಂತರವೂ ಸಹ ಈ ಒಂದು OCD, ಈ ಡಿಸಾರ್ಡರ್ಸು, ಗೀಳು ಚಟ ಅಂತಕ್ಕಂಥದ್ದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಎಷ್ಟು ಪರ್ಸೆಂಟು? ಸುಮಾರು 15 to 20% ಆಫ್ ದ ಪೀಪಲ್ ಈ OCD ಅನ್ನ ಹೊಂದಿರ್ತಾರೆ. ಕಾರಣ ಏನು ಅಂತಂದ್ರೆ ಅವರ ಪೇರೆಂಟ್ಸ್ ಇಂದ, ಅವರ ಹೆರಿಡಿಟಿ ಫ್ಯಾಕ್ಟರ್ಸ್ ಇಂದ. ಸೊ ಯಾರೋ ಒಂದು ಜನರೇಷನ್ ಅಲ್ಲಿ ಈ OCD ಗುಣಲಕ್ಷಣಗಳನ್ನ ಹೊಂದಿರ್ತಾರೆ, ಅಥವಾ ಅದು ಸೀರಿಯಸ್ ಆಗಿರ್ತಕ್ಕಂಥ OCD ಗುಣಲಕ್ಷಣಗಳನ್ನ ಹೊಂದಿರ್ತಾರೆ. ಅದು ನೆಕ್ಸ್ಟ್ ಜನರೇಷನ್ಗೆ ಸೊ ಥ್ರೂ ಜೀನ್, ಕ್ರೋಮೋಸೋಮ್ಸ್ಗಳ ಮುಖಾಂತರ, DNA ಮುಖಾಂತರ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಸೊ ಅದು 15 to 20% ಆಫ್ ದ ಪೀಪಲ್ ಪರ್ಸೆಂಟೇಜ್ ಅಷ್ಟು ಅದು ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಹೋಗುತ್ತೆ ಅಂತದ್ದು ಕೆಲವೊಂದು ಅಧ್ಯಯನಗಳಿಂದ ಸಾಬೀತು ಮಾಡಿದ್ದಾರೆ. ಜೈವಿಕ ನರವೈಜ್ಞಾನಿಕ ಅಂಶಗಳು. ಸೊ ಕೆಲವೊಂದು ಅಧ್ಯಯನಗಳ ಪ್ರಕಾರ ಸೊ ಮೆದುಳಿನಲ್ಲಿ ಸೆಟಾರ್ನಿನ್ ರಾಸಾಯನಿಕ ಅಸಮತೋಲನ ನಮ್ಮ ಬಾಡಿ ಬರೀ ಕೆಮಿಕಲ್ ಇಂದನ ಫಾರ್ಮ್ ಆಗಿರೋಂಥದ್ದು. DNA ನಲ್ಲಿ 4 ಬೇಸಿಕ್ ಕಾಂಪೊನೆಂಟ್ಗಳು, ಕೆಮಿಕಲ್ ಕಾಂಪೊನೆಂಟ್. ಸೊ ಅಂತಹ ಅನೇಕ ಕಾಂಪೊನೆಂಟ್ಗಳು, ಕೆಮಿಕಲ್ ಕಾಂಪೊನೆಂಟ್ಗಳು ನಮ್ಮ ಬಾಡಿಯನ್ನು ಫಾರ್ಮ್ ಮಾಡುತ್ತೆ. ಬ್ಲಡ್ ಇಟ್ಸ್ ಎ ಕೆಮಿಕಲ್. ದ ಲಿಕ್ವಿಡ್ ಇನ್ಸೈಡ್ ದ ಬೋನ್, ಔಟ್ಸೈಡ್ ದ ಬೋನ್, ಇನ್ಸೈಡ್ ದ ಸ್ಕಿನ್, ಔಟ್ಸೈಡ್ ದ ಸ್ಕಿನ್. ಸೊ ನಾವೇನು ಸ್ವೆಟ್, ಬೆವರು ಅಥವಾ ಇನ್ಯಾವುದೇ ಒಂದು ನಾವು ತೆಗೆದುಕೊಂಡ್ರು ಸಹ ಲಿಕ್ವಿಡ್ ಇರ್ಬೋದು, ಒಂದು ಆರ್ಗ್ಯಾನಿಕ್ ಕಂಟೆಂಟ್ಗಳು ಇರ್ಬೋದು, ಯಾವ್ದಾದ್ರು ಒಂದು ಟಿಶ್ಯೂ ಇರ್ಬೋದು, ಒಂದು ನ್ಯೂರಾನ್ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಒಂದು ವಸ್ತು ತೆಗೆದುಕೊಂಡ್ರೆ ಅದಕ್ಕೆ ಕಾರಣ ಆಗಿರುವಂಥದ್ದು ರಾಸಾಯನಿಕ ಅಂಶ. ನಮ್ಮ ಮೆದುಳಿನಲ್ಲಿ ಏನಾದರೂ ಸೆಟಾರ್ನಿನ್ ರಾಸಾಯನಿಕ ಅಸಮತೋಲನ ಏನಾದ್ರು ಉಂಟು ಆದರೆ ಈ ಅಧ್ಯಯನಗಳ ಪ್ರಕಾರ ಅದು OCDಗೆ ಕಾರಣ ಆಗುತ್ತೆ. ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅನ್ನೋ ಒಂದು ಗುಣಲಕ್ಷಣ, ಅದು ಅನುಮಾನ ವ್ಯಕ್ತಪಡಿಸುವಂಥದ್ದು, ಸ್ಟಾಮಿನಾ ಇಲ್ಲದೆ ಇರತಕ್ಕಂಥದ್ದು, ಅನುಮಾನಗಳನ್ನು ನಮ್ಮ ಮೇಲೆ ನಾವೇ ಅನುಮಾನಕ್ಕೆ ಒಳಗಾಗುವಂಥದ್ದು, ಗುಣಾತ್ಮಕವಾದ ಆಲೋಚನೆಗಳು ಬರುವಂಥದ್ದು. ಸೊ ಈ ಎಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಬದುಕಿನಲ್ಲಿನ ಬದಲಾವಣೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಅನೇಕ ಬದಲಾವಣೆಗೆ ಅಂದರೆ ಲೈಫ್ ಸ್ಟೈಲ್ ಬದಲಾವಣೆಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ನಾವು ವರ್ಕಿಂಗ್, ಈಗ ಗೌರ್ಮೆಂಟ್ ಎಂಪ್ಲಾಯಿ ಅಂತಾರೆ, ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ ಹೋಗ್ತಾರೆ. ಮೈಗ್ರೇಟ್ ಆಗುವಂಥದ್ದು ಅದು ಬೇರೆ ಕಾರಣ. ಈಗ ಯುದ್ಧದಿಂದಾಗಿ ಮೈಗ್ರೇಟ್ ಆಗುವಂಥದ್ದು, ಬರಗಾಲದಿಂದ ಮೈಗ್ರೇಟ್ ಆಗುವಂಥದ್ದು, ಓವರ್ಫ್ಲೋ ಇಂದ ಮೈಗ್ರೇಟ್ ಆಗುವಂಥದ್ದು, ಜಾಬ್ನಿಂದ, ಮ್ಯಾರೇಜ್ನಿಂದ. ಸೊ ಇಂಥ ಸಂದರ್ಭದಲ್ಲಿ ಸೊ ಮಹತ್ವದ ಬದಲಾವಣೆಗಳು ಏನಾಗುತ್ತೆ, ಅದನ್ನು ಆರ್ಗನೈಸ್ ಮಾಡಲಿಕ್ಕೆ ಯಾರಲ್ಲಿ ಶಕ್ತಿ ಇರಲ್ಲ ಅಥವಾ ಯಾರು ಶಕ್ತರಾಗಿರೋದಿಲ್ಲ ಅವರಲ್ಲಿ ಈ OCD ಅಂತಕ್ಕಂಥ ಗುಣಲಕ್ಷಣಗಳು, OCDಗೆ ಸಂಬಂಧಿಸಿದ ಗುಣಲಕ್ಷಣಗಳು ಕಾಣಿಸ್ತಾ ಹೋಗುತ್ತೆ. ನೆಕ್ಸ್ಟ್ ವರ್ತನೆಯ ಅಂಶಗಳು. ಸೊ ಯಾರಲ್ಲಿ ನಮ್ಮ ಸಾಮಾನ್ಯವಾದಂತಹ ವರ್ತನೆ,
ಎಕ್ಸ್ಟ್ರೀಮ್ ಅಂತ ಅನ್ಸುತ್ತೆ. ಲೈಕ್ ಅತಿಯಾದಂತಹ ಶಿಸ್ತು, ಅಚ್ಚುಕಟ್ಟುತನ, ಕರಾರುವಕ್ಕಾಗಿರುವಂಥದ್ದು. ಚಿಕ್ಕ ವಯಸ್ಸಿನಿಂದನೂ ಮುಖಂಡತ್ವ ಮನೋಭಾವ ಹೊಂದಿರುವ ವ್ಯಕ್ತಿಗಳು ಕೆಲವೊಂದು ಈ ಓಸಿಡಿಗೆ ತುತ್ತಾಗುವ ಅಪಾಯ ಇರುತ್ತೆ. ಸೊ ಕೆಲವರು ಇರ್ತಾರೆ, ಅವರ ಬಟ್ಟೆ ಮೇಲೆ ಅಂದ್ರೆ ಶರ್ಟ್ ಮೇಲೆ ಇರ್ತಕ್ಕಂಥ ಏನು ಅವರು ಐರನ್ ಮಾಡ್ಕೊಂಡಿರ್ತಾರ, ಆ ಐರನ್ ಮೇಲೆ ಐರನ್ ಆಗಿರುವಂತ ಶರ್ಟ್ ಅಲ್ಲಿ ಒಂದು ರಿಂಕಲ್ಲು ಸಹ ಬೀಳಬಾರ್ದು, ಅಷ್ಟು ಶಿಸ್ತು. ಸೊ ಅವರು ಯಾವುದೋ ಒಂದು ಚೇರ್ ಅಥವಾ ಎಲ್ಲೋ ಒಂದು ಕುಳಿತುಕೋಬೇಕು ಅಂದ್ರೆ ಬಹಳ ಕಾನ್ಶಿಯಸ್ ಆಗಿರ್ತಾರೆ. ಹೊರಗೆ ಕೂರುವುದು ಸಹ ಅವರು ಕಡಿಮೆ. ಏನಕ್ಕೆ ಅಂತಂದ್ರೆ ಆ ಐರನ್ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಇದು ಯಾವಾಗ ಅತಿಯಾದಂತಹ ವರ್ತನೆ, ಈ ರೀತಿಯಾದಂತಹ ವರ್ತನೆ ಕಂಡು ಬರುತ್ತೆ, ಸೊ ಅದು ಎಲ್ಲದೂ ಸಹ ಈ ಓಸಿಡಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಫರ್ದರ್. ಸಾಮಾನ್ಯವಾಗಿ ಒಮ್ಮೆ, ಒಂದು ದಿನದಲ್ಲಿ ಒಮ್ಮೆ ಅಥವಾ ಟ್ವೈಸು ಥ್ರೈಸು ಈ ತರ ಕಾಣಿಸ್ಕೊಂಡ್ರೆ ಓಕೆ. ಪದೇ ಪದೇ ಅಂಥದ್ದೇ ಗುಣಲಕ್ಷಣಗಳು ನಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ಅಂದಾಗ, ನಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಅಂದಾಗ, ಸೊ ಈ ರೀತಿಯಾದಂಥ ವರ್ತನೆಯ ಅಂಶಗಳು ಮುಂದೊಂದು ದಿನ ಓಸಿಡಿಗೆ ಕಾರಣ ಆಗ್ತಾ ಹೋಗುತ್ತೆ. ಮುಂದೊಂದು ದಿನ ಅದು ಎಕ್ಸ್ಟ್ರೀಮ್ ಲೆವೆಲ್ ಹೋಗ್ಲಿಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ನಾವು ಊಟಕ್ಕೂ ಮುಂಚೆ ಏನು ಕೈ ತೊಳೆಯುವ ಅಭ್ಯಾಸ ಏನಿದೆ, ಅದು ಶಿಸ್ತು. ಎಸ್, ಅಫ್ಕೋರ್ಸ್. ಎಂತಹ ಸಂದರ್ಭದಲ್ಲಿಯೂ ಸಹ ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಅಂದ್ರೆ, ಅದು ಎಷ್ಟು ನಮ್ಮ ಮನಸ್ಸಿನ ಆಳವನ್ನ ಒಕ್ಕಿರುತ್ತೆ, ಎಷ್ಟು ಬೇರೂರಿರುತ್ತೆ, ಅದರ ಪರಿಣಾಮಗಳೇನು, ತೀವ್ರತೆಗಳೇನು. ಓಕೆ, ಸೊ ಈಗ ಒಂದು ಡ್ರೈ ಐಟಮ್ ಅನ್ನ ತೆಗೆದುಕೊಂಡು ತಿನ್ಬೇಕಾಗಿರುತ್ತೆ, ರೈಟ್? ಅಂತ ಸಂದರ್ಭದಲ್ಲೂ ಕೈ ತೊಳೆದುಕೊಂಡೇ ತಿಂತೀವಿ ಅನ್ನೋದೇ ಆದ್ರೆ, ಸೊ ಯಾವುದಾದ್ರೂ ಒಂದು ಹಂತದಲ್ಲಿ ನಾವು ಅದರಿಂದ ದೂರ ಇದ್ದೀವಿ ಅಂತ ಸಂದರ್ಭದಲ್ಲಿಯೂ ಸಹ ಅದನ್ನ ನಾವು ಹೇಗೆ ಕರಾರುವಕ್ಕಾಗಿ ಹೇಳುವಂಥದ್ದು, ಅಥವಾ ತಿನ್ನೋದು, ಅಥವಾ ನಮ್ಮ ವರ್ತನೆ, ಅಥವಾ ನಮ್ಮ ಆಲೋಚನೆ ಇರ್ರಾಷನಲ್ ಆಗಿದೆ ಅಂತ ಅಂದಾಗ, ಅದು ನಮ್ಮ ಸಾಮಾನ್ಯವಾದಂತಹ ವರ್ತನೆಯನ್ನ ನಿರ್ದೇಶಿಸುತ್ತೆ ಅಂತಂದನ್ನು ಸಹ. ಸೊ ನಾವು ಓಸಿಡಿಗೆ ತುತ್ತಾಗುವಂತಹ ಅಂಶಗಳು ಜಾಸ್ತಿ. ಅತಿಯಾದ ಶಿಸ್ತು, ಟು ಎಕ್ಸ್ಟ್ರೀಮ್ ಎಂಡ್ಸ್ ನಾಟ್ ಗುಡ್. ಅಂದ್ರೆ ಟು ಎಕ್ಸ್ಟ್ರೀಮ್ ಎಂಡ್, ಒಂದು ಪಾಪ್ಯುಲೇಷನ್, ಒಂದು ಐಕ್ಯೂ ಲೆವೆಲ್ ಅಂತ ತೆಗೆದುಕೊಂಡಾಗ ಟು ಎಕ್ಸ್ಟ್ರೀಮ್ ಎಂಡು ಅಪಾಯಕಾರಿ. ಅತಿಯಾದಂತಹ ಬುದ್ಧಿವಂತಿಕೆ ಅಂದ್ರೆ ಅಬೌವ್ 135 150 ತೆಗೆದುಕೊಂಡಾಗಲೂ ಸಹ, ಅಥವಾ 0 ತೆಗೆದುಕೊಂಡಾಗಲೂ ಸಹ, ವಿಚ್ ಇಸ್ ನಾಟ್ ಗುಡ್. ಸೊ ಅವರು ಸಹ ಏನಾದರೂ ಒಂದು ಡಿಸಬಿಲಿಟೀಸು ಅಥವಾ ಇನ್ಯಾವುದೋ ರೀತಿಯಾದಂತಹ ಒಂದು ಅಬ್ನಾರ್ಮಿಟಿಯನ್ನು ಹೊಂದಿರ್ಬೋದು. ತೀರಾ ಕಡಿಮೆ ಅಂದರೆ ಇನ್ನೊಂದು ಎಂಡಲ್ಲಿರ್ತಕ್ಕಂತಹ 0 ಅಂಕಗಳೇನಿರುತ್ತೆ, ಅಥವಾ ಏನಂತ ಹೇಳ್ಬೋದು, ಇನ್ನೊಂದು ತುದಿನಲ್ಲಿರ್ತಕ್ಕಂತಹ ಅಂಶಗಳು ಸಹ ತುಂಬಾ ಕಷ್ಟಕರವಾದಂಥದ್ದು. ಸೊ ಯಾವಾಗಲೂ ಸಹ ನಾವು ಸಾಮಾನ್ಯವಾಗಿರಬೇಕು, ಜನಸಾಮಾನ್ಯ ರೀತಿಯಲ್ಲಿರಬೇಕು, ಜನಸಾಮಾನ್ಯರ ಆಲೋಚನೆಯ ರೀತಿಯಲ್ಲಿರಬೇಕು. ಸೊ ಆಗಿದ್ದಾಗ ನಮ್ಮ ಶಾರೀರಿಕ, ಮಾನಸಿಕ, ಸಂಜ್ಞಾನಾತ್ಮಕ, ಸಂವೇಗಾತ್ಮಕ ಎಲ್ಲ ಅಂಶಗಳಿಂದನೂ ಸಹ ನಾವು ಸಾಮಾನ್ಯವಾಗಿದ್ರೆ ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತೀವಿ. ಇಲ್ಲ ಅಂತ ಅಂದಾಗ ನಾವು ಅಸಾಮಾನ್ಯ ಅಥವಾ ಅಪಸಾಮಾನ್ಯ ಆಗುವಂಥ ಅಂಶಗಳು ಹೆಚ್ಚಾಗಿರುತ್ತೆ. ನೆಕ್ಸ್ಟ್, ವೈಯಕ್ತಿಕ ಅನುಭವ. ಸೊ ನಾವು ಯಾವುದೋ ಒಂದು ಆಕ್ಸಿಡೆಂಟ್ ಅನ್ನ ನೋಡಿರ್ತೀವಿ. ಏನೋ ಒಂದು ಸ್ಮೆಲ್ ಮಾಡಿದಾಗ ನಮಗೆ ತುಂಬಾ ಇರಿಟೇಟ್ ಆಗಿರುತ್ತೆ, ಅಥವಾ ರ್ಯಾಷಸ್ಗಳಾಗಿರುತ್ತೆ, ಅದರಿಂದ ತೊಂದರೆ ಆಗಿರುತ್ತೆ, ಅಥವಾ ಏನೋ ಒಂದು ನೆಗೆಟಿವ್ ಅನ್ನ ನಾವು ನೋಡಿರ್ತೀವಿ, ಅದರಿಂದ ನಮ್ಗೆ ಏನಾದ್ರು ಒಂದು ಋಣಾತ್ಮಕವಾದಂತಹ ಅನುಭವ ನಮ್ಗಾಗಿರುತ್ತೆ. ಈ ರೀತಿ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಎಕ್ಸ್ಪೀರಿಯನ್ಸ್ ನಮ್ಗೆ ಆಗಿದ್ರೆ ನಮ್ಮ ಅನುಭವದ ಮುಖಾಂತರ, ಅದು ಸಹ ಮುಂದೊಂದು ದಿನ ಓಸಿಡಿಗೆ ಕಾರಣ ಆಗುತ್ತೆ. ಸೊ ಅದನ್ನ ನೋಡಬಾರ್ದು,
ಮತ್ತೆ ಆಕ್ಸಿಡೆಂಟ್ ನೋಡ್ಬಿಟ್ಟಿದ್ವಿ, ಮತ್ತೆ ಅಂತ ಆ ಪ್ಲೇಸ್ಗೆ ಹೋಗ್ಬಿಟ್ರೆ ಭಯ ಶುರುವಾಗುವಂಥದ್ದು, ಗೀಳು ಶುರುವಾಗುವಂಥದ್ದು, ನಮಗೆ ಆಗ್ಬಿಟ್ರೆ ಅಂತಕ್ಕಂಥ ನೆಗೆಟಿವ್ ಆಲೋಚನೆಗಳು ಶುರುವಾಗುವಂಥದ್ದು, ನಾನೇ ಸಾಯಬಹುದೇನೋ, ನನಗೆ ಈ ಆತ್ಮಹತ್ಯೆ ಅಂತಹ ಅಂಶಗಳು, ವಿಚಾರಗಳು. ಸೊ ಯಾರನ್ನೋ ನೋಡಿರ್ತೀವಿ, ನಮ್ಮ ಕ್ಲೋಸ್ ಒನ್ನೇ ನೋಡಿರ್ತೀವಿ, ನಮ್ಮ ಅಕ್ಕಪಕ್ಕದ ಮನೆಯವರೇ ಮಾಡ್ಕೊಂಡಿರೋದನ್ನು ನೋಡಿರ್ತೀವಿ, ನನಗೂ ಆಗ್ಬಿಟ್ರೆ. ಸೊ ಈ ವೈಯಕ್ತಿಕವಾಗಿ ಆಗಿರ್ತಕ್ಕಂತಹ ಅನುಭವಗಳು ಏನಿರುತ್ತೆ, ಮುಂದೊಂದು ದಿನ ಓಸಿಡಿಗೆ ಕಾರಣ ಆಗುತ್ತೆ. ಅದು ನಮ್ಮನ್ನ ಭಯಪಡಿಸುತ್ತೆ, ಅದು ನಮ್ಮ ಥಾಟ್ ಪ್ರೊಸೆಸ್ ಅನ್ನ ಡಿಸ್ಟರ್ಬ್ ಮಾಡುತ್ತೆ, ಅದು ನಮ್ಮಲ್ಲಿ ಆಗಬಹುದಾಗಿರ್ತಕ್ಕಂತಹ ಎಲ್ಲ ಸಂಭವನೀಯತೆಯ ಅಂಶಗಳ ಮೇಲೆ ತನ್ನದೇ ಆದಂತಹ ಋಣಾತ್ಮಕ ಪ್ರಭಾವವನ್ನು ಬೀರಿ ಗೀಳು ಅಥವಾ ಚಟದ ಅನುಭವಕ್ಕೆ ನಮ್ಮನ್ನ ದೂಡುತ್ತೆ. ಸೊ ಇದಕ್ಕೇನು ಟ್ರೀಟ್ಮೆಂಟು? ಅನೇಕ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ಗಳಿದೆ. ಸಂಜ್ಞಾನ ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ, ಸಂಜ್ಞಾನ ವರ್ತನಾ ಚಿಕಿತ್ಸೆ, ಮೆಡಿಟೇಷನ್ ಮಾಡೋದ್ರ ಮುಖಾಂತರ ಕಡಿಮೆ ಮಾಡ್ಕೋಬೋದು, ಯೋಗ ಮಾಡ್ಬೋದು. ಅದ್ರ ಜೊತೆಗೆ ಈ ವರ್ತನ ಮಾಡಿಫೈ ಮಾಡೋದ್ರಿಂದ, ಈ ಶಾಸ್ತ್ರೀಯ ಅನುಬಂಧನ ಕಲಿಕೆಯನ್ನ ಲಿಂಕ್ ಮಾಡೋದ್ರಿಂದ ನಾವು ಓಸಿಡಿಯನ್ನ ಕಡಿಮೆ ಮಾಡಬಹುದು, ಗೀಳು ಅಥವಾ ಚಟವನ್ನು ಕಡಿಮೆ ಮಾಡಬಹುದು ಅಂತ ಒಂದು ಆಲೋಚನೆ. ಈ ಶಾಸ್ತ್ರೀಯ ಅನುಬಂಧನ ಕಲಿಕೆ ಏನು ಆಗಂತಂದ್ರೆ, ಶಾಸ್ತ್ರೀಯ ಅನುಬಂಧನ ಕಲಿಕೆ ಅಂತಂದ್ರೆ ಸಹಜ ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನು ಅಸೋಸಿಯೇಟ್ ಮಾಡುವಂಥದ್ದು. ಸಿಂಪಲ್ ಆಗಿ ಇರಬೇಕು ಅಂತಂದ್ರೆ, ಅಂದ್ರೆ ಒಂದು ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲನ್ನ ಸುರಿಸೋದನ್ನ ಕಲಿತ್ರೆ ಅದನ್ನ ಅನುಬಂಧನೆ ಅಂತ ಕರೀತಾರೆ. ಗಂಟೆ ಶಬ್ದ ಈಸ್ ನಾಟ್ ಎ ನಾರ್ಮಲ್ ಸ್ಟಿಮ್ಯುಲಿ. ಫುಡ್ ಈಸ್ ದ ನಾರ್ಮಲ್ ಸ್ಟಿಮ್ಯುಲಿ ಫಾರ್ ಸಾಲಿವೇಶನ್, ಅಂದ್ರೆ ಜೊಲ್ಲು ಸುರಿಸುವಿಕೆಗೆ. ಈ ಅಸಂಬದ್ಧವಾದಂತಹ ಪ್ರಚೋದನೆ ಸಹಜವಾದಂತಹ ಪ್ರತಿಕ್ರಿಯೆಯನ್ನ ಅಸೋಸಿಯೇಟ್ ಆದರೆ ಅಂತಹ ಅನುಬಂಧನೆಯ, ಶಾಸ್ತ್ರೀಯ ಅನುಬಂಧನೆ ಕಲಿಕೆಯ ತತ್ವ ಸಿದ್ಧಾಂತಗಳನ್ನ ನಮ್ಮ ದೈನಂದಿನ ಚಟುವಟಿಕೆ, ಅಂದ್ರೆ ಯಾರು ಈ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅನ್ನ ಹೊಂದಿರ್ತಾರೆ, ಗುಣಲಕ್ಷಣಗಳನ್ನ ಹೊಂದಿರ್ತಾರೆ, ಅಂಥವ್ರ ಮೇಲೆ ಅಸೋಸಿಯೇಟ್ ಮಾಡೋದ್ರಿಂದ ನಾವು ಈ ಓಸಿಡಿಯನ್ನ ಕಡಿಮೆ ಮಾಡಬಹುದು, ಅದರ ತೀವ್ರತೆಯನ್ನ ಕಡಿಮೆ ಮಾಡಬಹುದು. ಅದೇ ರೀತಿ ಮೆಡಿಟೇಷನ್ ಸೊ ನಮ್ಮ ಓರಲ್ ಆರ್ಗ್ಯಾನಿಸಮ್ ಅನ್ನ ಏನ್ ಮಾಡುತ್ತೆ, ಒಂದು ಸ್ಟಿಫನ್ ಆಗಿ ಇಟ್ಕೊಳ್ಳೋದಿಕ್ಕೆ, ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ, ಅಥವಾ ನಮ್ಮ ಥಾಟ್ ಪ್ರೊಸೆಸ್ ವೆರಿ ಒಂದು ಡೈರೆಕ್ಟಿವ್ ವೇನಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಬ್ರೀತ್ ಪ್ರೊಸೆಸ್ ಏನಿರುತ್ತೆ, ನಮ್ಮ ಮನಸ್ಸನ್ನ ಹಿಡಿದಿಟ್ಕೊಳ್ಳುವಂಥ, ಅಂದ್ರೆ ಚಂಚಲತೆಯಿಂದ ದೂರ ಇಡುವಂಥ ಒಂದು ಪ್ರಕ್ರಿಯೆಗಳಿಂದ ಏನ್ ಮಾಡುತ್ತೆ, ಅವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ, ಅನುಮಾನ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಈ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆದಾಗ ಪಾಸಿಟಿವ್ ಎನರ್ಜಿ, ಸೊ ಈ ಥರದ್ದೆಲ್ಲ ಸಾಧ್ಯ ಆಗ್ತದೆ. ಸೊ ಇಲ್ಲಿಗೆ ಯೋಗ ಮಾಡೋದ್ರಿಂದ ಸಹ ನಮ್ಮ ದೈನಂದಿನ ಮತ್ತು ಮಾನಸಿಕ ಪ್ರಕ್ರಿಯೆ ಮೇಲೆ ಧನಾತ್ಮಕ ಕಾರಣವನ್ನು ಬೀರ್ತಾ ಹೋಗುತ್ತೆ. ಸೊ ಇಲ್ಲಿಗೆ ಸಮಯನೂ ಮುಗಿದಿದೆ. ಸೊ ಹಾಗಾಗಿ ಕಂಟೆಂಟ್ ಮುಗಿದಿದೆ. ನಮಸ್ಕಾರ.